ನಮ್ಮ ದೇವರು ಸರ್ವಶಕ್ತನಾದ ದೇವರು, ನಮ್ಮ ದೇವರು ಎಲ್ಲದರ ಮೇಲೆ ಅಧಿಕಾರವುಳ್ಳಂತ ದೇವರು, ನಮ್ಮ ದೇವರು ಸಾರ್ವಭೌಮತ್ವ ಉಳ್ಳ ದೇವರು. ಆತನ ಮುಂದೆ ಬೇರೆ ಯಾವ ದೇವರುಗಳು ಇಲ್ಲ ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸ್ತದೆ. ಭೂಲೋಕವು ಅವನದು, ಭೂಲೋಕದಲ್ಲಿರುವ ಎಲ್ಲಾ ವಸ್ತುಗಳು ಅವನದೇ, ಚಿನ್ನ ಬೆಳ್ಳಿ ಎಲ್ಲವೂ ತನ್ನದೇ, ಆತನು ನನ್ನದು ಎಂಬುದಾಗಿ ಕೀರ್ತನಕಾರ ಕೂಡ. ಭೂಲೋಕ ಯಾತ್ರೆಯಲ್ಲಿ ಕೆಲವೊಮ್ಮೆ ನಮಗೆ ಬರ್ತಕ್ಕಂಥ ಶೋಧನೆಗಳು, ಹಿಂಜಾರಿ ಹೋಗುವಿಕೆಗಳು, ಕಾಯಿಲೆ ಕಷ್ಟಗಳು, ಈ ಮಧ್ಯೆ ನಮ್ಮ ನೆಂಟರಿಷ್ಟರು, ನಮ್ಮ ಬಂಧು ಬಾಂಧವರು, ನಮಗೆ ಪರಿಚಯಸ್ಥರು, ನಮಗೆ ಬಹಳ ಆತ್ಮೀಯರು, ಅವ್ರು ಯಾರೇ ಆಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು ಅವಿಶ್ವಾಸಿಗಳಾಗಿರ್ಬೋದು, ಅವ್ರು ಯಾರೇ ಆದರೂ ಕೂಡ ನಾವೇ ಮಾನವ ಸಮಾಜದಲ್ಲಿ ಅಂತವರನ್ನ ನೋಡಿದಾಗ ನಮಗೆ ಬಹಳ ದುಃಖ ಆಗ್ತದೆ ಮತ್ತು ಒಂದು ರೀತಿಯ ಭಯ ನಮ್ಮನ್ನ ಕಾಡ್ತದೆ. ವಿಶ್ವಾಸಿಗೆ ಇರ್ತಕ್ಕಂತ ಬಹಳ ದೊಡ್ಡ ಶತ್ರು ಭಯ, ಭಯಂಕರವಾದಂತ ಭಯ ವಿಶ್ವಾಸಿಯನ್ನ ಬಹಳವಾಗಿ ಕಾಡ್ತಾ ಇದೆ. ಇವತ್ತು ಎಲ್ಲರಿಗೂ ಆ ಒಂದು ಶೋಧನೆ ಉಂಟು. ಆದ್ರೆ ಕರ್ತನ ದೇವರು, ನಮ್ಮ ತಂದೆಯಾದ ದೇವರು ಹೇಳುವಂತ ಮಾತನ್ನ ನಾವು ಒಂದು 2-3 ವರ್ಷಗಳಲ್ಲಿ ನಾವು ಓದಿಕೊಳ್ಳುತ್ತಾ ನಮ್ಮನ್ನ ನಾವು ಆತ್ಮೀಯವಾಗಿ ಬಲಪಡಿಸಿಕೊಂಡು ಈ ದಿವಸದ ಒಂದು ಸಬ್ಜೆಕ್ಟ್ಗೆ, ವಿಷಯಕ್ಕೆ ನಾವು ಹೋಗೋಣ. ದಯಮಾಡಿ ನನ್ನೊಂದಿಗೆ ಯೆಶಾಯನು ಬರೆದ ಪ್ರವಾದನೆ 41ನೇ ಅಧ್ಯಾಯ 10ನೇ ವಚನ. ಯೆಶಾಯನು ಬರೆದ ಪ್ರವಾದನೆ 41ನೇ ಅಧ್ಯಾಯ 10ನೇ ವಚನ. ಯಾರಾದ್ರೂ ಸಿಕ್ಕಿದವರು ಓದರಿ ದಯಮಾಡಿ. ಓಕೆ, ಸಮಯ ಆಯ್ತು, ನಾನೇ ಓದ್ಬೇಕಾಗಿದೆ, ಓದ್ತೇನೆ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಇದು ಆ ದಿವಸ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಹೇಳಿದಂತ ಮಾತಾದರೂ ಕೂಡ ಈ ದಿವಸದಲ್ಲಿ ಆತನು ಬಹಳವಾಗಿ ಪ್ರೀತಿಯಿಂದ ಆರಿಸಿಕೊಂಡಂತ ವಿಶ್ವಾಸಿಗಳಿಗೂ ಕೂಡ ಇದೇ ಮಾತನ್ನ ಕರ್ತನು ಹೇಳುವವನಾಗಿದ್ದಾನೆ. ಹೇಳುವಾಗ ಅದನ್ನ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಅದನ್ನ ನಮಗೆ ಹೇಳ್ತಿದ್ದಾನೆ. ಅದೇ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ 41ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಾಗ, ಬೋಳು ಗುಡ್ಡಗಳಲ್ಲಿ ನದಿಗಳನ್ನು, ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸಿ, ಅರಣ್ಯವನ್ನು ಕೆರೆಯನ್ನಾಗಿಯೂ ಮರುಭೂಮಿಯನ್ನು ಬುಗ್ಗಿಗಳಾಗಿಯೂ ಮಾಡುವೆನು. ಎಂತ ಒಳ್ಳೆಯ ವಾಕ್ಯ, ಬಹಳ ಅರ್ಥಗರ್ಭಿತವಾದಂತ ವಾಕ್ಯ. ದೇವರು ನಮಗೆ ಕೊಡ್ತಕ್ಕಂಥ ಆಶೀರ್ವಾದ. ಬೋಳು ಗುಡ್ಡಗಳಲ್ಲಿ ನದಿಗಳನ್ನು ಅಂತ ಹೇಳಿದ್ರೆ ಅಲ್ಲಿ ನೀರಿನ ಯಾವ ಒಂದು ಸುಳಿವು ಇಲ್ಲದೆ ಇರ್ತಕ್ಕಂಥ ಇದರಲ್ಲಿ ನದಿಗಳನ್ನ ಆತನು ಉಂಟು ಮಾಡ್ತಾನೆ. ತಗ್ಗುಗಳಲ್ಲಿ ಒರತೆಗಳನ್ನು ಅಂದ್ರೆ ಓಯಸಿಸ್, ಭೂಮಿಯಿಂದ ಜಲ ಬರುವಂತದ್ದನ್ನ ಆತನು ಹೊರಡಿಸ್ತಾನೆ. ಅರಣ್ಯವನ್ನು ಕೆರೆಯನ್ನಾಗಿ, ಅರಣ್ಯದಲ್ಲಿ ಯಾರು ವಾಸ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಅರಣ್ಯವನ್ನು ಕೆರೆಯನ್ನಾಗಿ ಅಂತ ಹೇಳುವ ವ್ಯವಸಾಯಕ್ಕೆ ಬೇಕಾದಂತ ನೀರು, ಮಿನರಲ್ಸ್ ಇವೆಲ್ಲವನ್ನು ಸಿಗುವಂತೆ ಮಾಡ್ತಾನೆ. ಮರುಭೂಮಿಯನ್ನು ಬುಗ್ಗೆಗಳನ್ನಾಗಿಯೂ ಮಾಡುವೆನು. ಮರುಭೂಮಿಯಲ್ಲಿ ಹಗಲಿನಲ್ಲಿ ಬಿಸಿಲು, ರಾತ್ರಿಯಲ್ಲಿ ಕತ್ತಲು ಬಿಟ್ರೆ ಇನ್ನೇನು ಇಲ್ಲ. ಅಲ್ಲಿ ಒರತೆಗಳನ್ನ ಕೊಟ್ಟು ಅಂಜೂರದ ಮರಗಳನ್ನ, ಇನ್ನು ಅನೇಕ ಅದು ವೃಕ್ಷಗಳನ್ನ ಬೆಳೆಯಲು ಅವನು ವ್ಯವಸ್ಥೆ ಮಾಡ್ತಾನೆ ಎಂಬುದಾಗಿ ಈ ವಾಕ್ಯದ ಅರ್ಥ. ಇದರ ಅರ್ಥವನ್ನ ನಾವು ಗ್ರಹಿಸಿಕೊಳ್ಳುವಾಗ ಪ್ರತಿಯೊಬ್ಬ ಆತನ ಮಗನು ಅಂದ್ರೆ ವಿಶ್ವಾಸಿಗಳು ಅವರು ಬೂಳುಗುಡ್ಡುಗಳಾಗುವಂತ ಪರಿಸ್ಥಿತಿಗಳು ನಮಗೆ ಎದುರಾಗ್ತದೆ. ಅಂದ್ರೆ ನಮ್ಮ ಕೈ ಬಹಳ ಟೈಟ್ ಆಗಿ ಹೋಗ್ತದೆ, ನಮ್ಮ ಕೈಯಲ್ಲಿ ಹಣ ಇರುವುದಿಲ್ಲ, ಅಧಿಕಾರ ಇರುವುದಿಲ್ಲ, ಅಂತಸ್ತು ಇರುವುದಿಲ್ಲ. ಇಂತಹ ಒಂದು ಪರಿಸ್ಥಿತಿ ಒಬ್ಬ ವಿಶ್ವಾಸಿ ಇರುವಾಗ ಅದನ್ನ ನದಿಯನ್ನಾಗಿ ಮಾಡ್ತಾನೆ, ಇವೆಲ್ಲವನ್ನು ಕೊಟ್ಟು ಅವನನ್ನು ಸಮೃದ್ಧಿಗೊಳಿಸ್ತಾನೆ ಎಂಬುದಾಗಿ ಈ ವಾಕ್ಯದ ಅರ್ಥ. ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸಿ, ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸುವುದು ಅಂದ್ರೆ ಅಸಾಧ್ಯವಾದಂತ ಮಾತು. ಅಲ್ಲಿಯೂ ಕೂಡ ಆತನು ನೀರಿನ ಒರತೆಗಳನ್ನ ಹೊರಡಿಸಿ ಆ ತಗ್ಗು ಪ್ರದೇಶದಲ್ಲಿ ಕೂಡ ಆತನು ವ್ಯವಸಾಯ ಕಾರ್ಯವನ್ನು ಮಾಡಿ ಸಮೃದ್ಧಿಯನ್ನ ಆತನು ಉಂಟು ಮಾಡ್ತಾನೆ ವಿಶ್ವಾಸಿಗೆ ಎಂಬುದಾಗಿ ಆ ವಾಕ್ಯದ ಅರ್ಥ ಆಗ್ತದೆ. ಅರಣ್ಯವನ್ನು ಕೆರೆಯನ್ನಾಗಿಯೂ ಮರುಭೂಮಿಯನ್ನು ಬುಗ್ಗೆಗಳನ್ನಾಗಿಯೂ ಅಂತ ಹೇಳುವಾಗ ನಮ್ಮ ಜೀವಿತ ಅಂದ್ರೆ ವಿಶ್ವಾಸಿಯ ಜೀವಿತ
ಸೈತಾನನ ಶೋಧನೆಯಿಂದಲೋ ಅಥವಾ ಈ ಲೋಕದ ವ್ಯವಸ್ಥೆಯಿಂದಲೋ ಒಂದು ಅರಣ್ಯವಾಗಿ ಹೋಗಿರ್ತದೆ, ಕಾಡು ಇದ್ದಂತೆ ಆಗಿರ್ತದೆ. ನಮ್ಮ ಜೀವಿತದಲ್ಲಿ ನಮ್ಮೊಂದಿಗೆ ಇರುವಂತದ್ದು ಕಾಡು ಪ್ರಾಣಿಗಳು ವಾಸ ಮಾಡುವಂತ ಒಂದು ಜೀವಿತ. ಅಂದ್ರೆ ಬಹಳ ಕೆಟ್ಟ ಜನರೊಂದಿಗೆ ನಾವು ಜೀವಿಸುವಂತಹ ಒಂದು ಜೀವಿತ ನಮಗೆ ಪ್ರಾಪ್ತವಾಗಬಹುದು. ಆದ್ರೆ ಅಲ್ಲಿ ಕೂಡ ಆ ಜನರನ್ನೇ ಕೆರೆಯನ್ನಾಗಿ ಮಾಡಿದ್ದೇನೆ. ಅಂದ್ರೆ ವ್ಯವಸಾಯಕ್ಕೆ ಬೇಕಾಗುವಂತ ಪ್ರಾಣಿ ಪಕ್ಷಿಗಳನ್ನು ಸಾಕಲು ಬೇಕಾಗುವಂತ ನೀರಿನ ವ್ಯವಸ್ಥೆಯನ್ನ ಅವನು ಮಾಡಿಕೊಡ್ತಾನೆ. ಮರುಭೂಮಿಯನ್ನು ಬುಕ್ಕಿಗಳನ್ನಾಗಿ, ಅಂದ್ರೆ ಮರುಭೂಮಿಯಲ್ಲಿ ನೀರ್ ಸಿಕ್ಕಿದ್ರೆ ಸಾಕು ಎಂಬುದಾಗಿ ಅದನ್ನ ಒಂಟೆಗಳಲ್ಲಿ ಅನೇಕರು ತೆಗೆದುಕೊಂಡು ಹೋಗ್ತಾರಂತೆ. ಆದ್ರೆ ಹೆಜ್ಜೆ ಹೆಜ್ಜೆಗೂ ಹೊರತೆಗಳನ್ನ, ಅಂದ್ರೆ ಭೂಮಿಯಿಂದ ಆ ನೀರು ಚಿಮ್ಮುವಂತ ಚಿಲುಮೆಗಳನ್ನ ದೇವರು ಆ ಮರುಭೂಮಿಯಲ್ಲಿ ಕೊಡ್ತಾನಂತೆ. ಅಂದ್ರೆ ವಿಶ್ವಾಸಿಯನ್ನ ಸಮೃದ್ಧಿಗೊಳಿಸ್ತಾನೆ ಎಂಬುದು ಈ ವಾಕ್ಯದ ಅರ್ಥ ಆಗಿರ್ತದೆ. ಹೀಗಿರುವಾಗ ಮತ್ತೊಂದು ವಾಕ್ಯವನ್ನ ನಾವು ಗಮನಿಸೋಣ. ನಾವು ನೋಡುವಾಗ ಮತ್ತೊಂದು ವಾಕ್ಯ ಮತ್ತಾಯನ ಬರೆಸುವ ಅರ್ಥ 28ನೇ ಅಧ್ಯಾಯ 20ನೇ ವಚನದಲ್ಲಿ ಎಂತಹ ಒಂದು ಪ್ರಾಮಿಸ್ ಅನ್ನು ಕರ್ತನು ನಮಗೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಅಂದ್ರೆ ಯುಗದ ಸಮಾಪ್ತಿಯವರೆಗೂ ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಾಜಾದಿರಾಜನಾಗಿ ನ್ಯಾಯಾಧಿಪತಿಯಾಗಿ ಈ ಲೋಕಕ್ಕೆ ಬಂದು 1000 ವರ್ಷಗಳನ್ನ ಆಳ್ವಿಕೆಯನ್ನ ಮಾಡಿ ನಮ್ಮನ್ನ ಅಂದಿನ ವಿಶ್ವಾಸಿಗಳನ್ನ ಹಾಗೂ ನಮ್ಮನ್ನ ಆತನು ಆ ಹೊಸ ದ ಎಂಡ್ ಆಫ್ ದಿ ಸ್ಟೋರಿ. ಈ ಬೈಬಲ್ ಸ್ಟೋರಿ ಏನಿದೆ ಅದು ಎಂಡಿಂಗ್ ಪಾರ್ಟ್, ಅಂದ್ರೆ ಎಂಡಿಂಗ್ ಪಾರ್ಟ್ ಅಂದ್ರೆ ಎಂಡ್. ಆ ಒಂದು ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಅಂದ್ರೆ ಈಗ ನಾವು ಎಷ್ಟು ಜನ ಇಲ್ಲಿ ಬಂದಿದ್ದೇವೆ? ಈಗ ನನಗೆ ಅನಿಸ್ತದೆ 14 ಜನ ಮಾತ್ರ ನಾವು ಇಲ್ಲಿ ಸೇರಿದ್ದೇವೆ. ನೀವೆಲ್ಲರೂ ಈ ವಾಕ್ಯವನ್ನ ಇಂಟ್ರೆಸ್ಟ್ ಆಗಿ ಕೇಳುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದವರ ಸಂಗಡ ಮತ್ತು ನಿಮ್ಮ ಸಂಗಡ ಯಾರಿದ್ದಾರೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದ್ದಾನೆ. ಅವರು ಬ್ರದರ್ ಮ್ಯೂಟ್ ಆಗಿದ್ದೀರಾ? ವೇಟ್ ಮಾಡಿ ಒಂದ್ ನಿಮಿಷ, ನಾನು ವಾಕ್ಯ ತೆಗಿತಾ ಇದ್ದೀನಿ. ನಿಧಾನಕ್ಕೆ ಹೋಗೋಣ. ನಾವು ಯಾರು ಫಾಸ್ಟ್ ಆಗಿ ಹೋಗೋದು ಬೇಡ. ತುಂಬಾ ಫಾಸ್ಟ್ ಆದಾಗ ನಮಗೆ ಕೆಲವು ವಿಷಯಗಳು ಅರ್ಥ ಆಗುವುದಿಲ್ಲ. ನಾವು ದಯಮಾಡಿ ನಾವು ಫಾಸ್ಟ್ ಆಗಿ ಹೋಗೋದು ಬೇಡ, ಸ್ವಲ್ಪ ನಿಧಾನವಾಗಿ ಹೋಗೋಣ. ಯೋಹಾನ್ ಬರೆಸೋ 14ನೇ ಅಧ್ಯಾಯ 18ನೇ ವಚನವನ್ನ ನಾವು ಗಮನಿಸ್ರಿ. ಕರ್ತನು ನಮಗೆ ಎಂತ ಒಂದು ಮಾತನ್ನ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಈ ಲೋಕದ ಯಾತ್ರೆಯಲ್ಲಿ ನಾನು ನಿಮ್ಮನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಖುದ್ದಾಗಿ ಹೇಳ್ತಿರ್ತಕ್ಕಂಥ ಮಾತು, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳ್ಕೊಳ್ಳುವಿರಿ. ಇಟ್ಸ್ ಅ ವಂಡರ್ಫುಲ್ ವರ್ಸಸ್. ದೇವರ ಮಾತು ಎಷ್ಟು ಆಶ್ಚರ್ಯಕರವಾಗಿದೆ. ನಾನು ನಿಮ್ಮನ್ನು ಅನಾಥರಾಗಿ, ನಮಗೊಂದೊಂದ್ಸಲ ಅನಿಸ್ತದೆ ನಮ್ಮ ಜೀವನದಲ್ಲಿ, ಕೆಲವು ಟೈಮ್ನಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಡಿಮಾಂಡ್ಗಳು ಈಡೇರದೆ ಹೋದಂತ ಸಂದರ್ಭದಲ್ಲಿ, ನಾವು ಹೂಡಿದ ಬಂಡವಾಳದಲ್ಲಿ ನಮಗೆ ಬಹಳ ನಷ್ಟ ಬಂದಾಗ, ಮತ್ತೆ ನಮ್ಮ ಕೈ ಕಾಲುಗಳಲ್ಲೋ ನಮ್ಮ ದೇಹದಲ್ಲಿ ಯಾವುದೋ ಒಂದು ಕಾಯಿಲೆ ಕಾಣಿಸಿಕೊಂಡಾಗ, ಆ ಕಾಯಿಲೆಯಿಂದ ಆಗ್ತಕ್ಕಂತ ಆ ಒಂದು ಕೆಟ್ಟ ಒಂದು ಪ್ರಭಾವ. ಈಗ ನಾನು ನೋಡಿದ ಹಾಗೆ ಈ ಪ್ರೇಯರ್ ರಿಕ್ವೆಸ್ಟ್ ಅನ್ನೋದು ನಮ್ಮ ಈ ಮೊಬೈಲ್ ಬಂದ್ಮೇಲೆ ಬಹಳ ಜಾಸ್ತಿ ಆಯ್ತು.
ನಮ್ಮ ಪರ್ಸೆಂಟೇಜ್ ಆಫ್ ಪ್ರಯರ್ ರಿಕ್ವೆಸ್ಟ್ ಬರೋದಿಲ್ಲ ಕ್ಯಾನ್ಸರ್ ಕಾಯಿಲೆ ಮೇಲೆ ಬರ್ತಾ ಇದೆ. ಇರಬಹುದು ಕ್ಯಾನ್ಸರ್ ಕಾಯಿಲೆ ಅದು ತುಂಬವಾಗಿ ಹಿಂಸೆ ಕೊಡ್ತಾ ಇದೆ. ಇದ್ರ ಜೊತೆಗೆ ಡಯಾಬಿಟಿಸ್, ಇದ್ರ ಜೊತೆಗೆ ಕಿಡ್ನಿ ಫೇಲ್ಯೂರ್, ಇವು ಮೂರು ಬಹಳ ಹಿಂಸೆ ಕೊಡ್ತಾ ಇದೆ. ಇದ್ರ ಮೇಲೆ ನರಗಳ ಒಂದು ವ್ಯತ್ಯಾಸಗಳು, ಇದರ ಮಧ್ಯೆ ಸೀಸನಬಲ್ ಡಿಸೀಸಸ್, ನೆಗಡಿ, ಕೆಮ್ಮಳು, ಏನೆಲ್ಲ ಹಿಂಸೆಗಳು ನಮಗೆ ಬರ್ತದೆ ಈ ಲೋಕದಲ್ಲಿ. ಆದ್ರೆ ಕರ್ತನು ಏನ್ ಹೇಳ್ತಾ ಇದ್ದಾನೆ, ಯೋಹಾನ್ ಬರ್ ನಿಮ್ಮ ಬಳಿಗೆ ಬರುತ್ತೇನೆ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದ್ರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳ್ಕೊಳ್ಳುವಿರಿ. ಎಷ್ಟು ಚೆನ್ನಾಗಿ ಕರ್ತನ ನಮಗೆ ತಿಳಿಸಿ. ನಾವು ಯಾರಲ್ಲಿದ್ದೇವೆ ಈಗ ಇದ್ದೇವೆ, ನಮಗೆ ಇನ್ನೂ ಅದು ಗೊತ್ತಾಗ್ತದೆ. ಯಾಕಂದ್ರೆ ಭಯ, ನನ್ನ ಮೊದಲೇ ಹೇಳಿದೆ, ವಿಶ್ವಾಸಿಯನ್ನ ಅಲುಗಾಡಿಸುವಂತದ್ದು ಭಯವೇ. ಅದು ಯಾವ ಭಯ ಗೊತ್ತಾ? ಮರಣದ ಭಯ. ಮೊದಲೇ ಟಾಪ್ ಮೋಸ್ಟ್. ಆ ಒಂದು ಮರಣದ ಭಯ. ನಿಮ್ಗೆ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇದೆಯಾ? ದಯಮಾಡಿ ತಿಳಿಸಿ. ಕ್ಲಿಯರ್ ಇದೆಯಾ? ಬ್ರದರ್ ಸ್ವಲ್ಪ ಇನ್ ಬಿಟ್ವೀನ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬ್ರದರ್. ನೆಟ್ವರ್ಕ್ ಕ್ಲಿಯರ್ ಇಲ್ಲ ಬ್ರದರ್. ಬ್ರೇಕ್ ಆಗ್ತಿದೆ ಅಂಕಲ್. ಒಂದ್ ನಿಮಿಷ ಹಾಗಾದ್ರೆ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ ಇದು ಮೊಬೈಲ್. ಅಂಕಲ್ ಬ್ರದರ್ ಹೇಳಿ ಪ್ರವೀಣ್. ಅಂಕಲ್ ಹೇಳಿ. ಇಲ್ಲಾಂದ್ರೆ ಇದು ವಿಡಿಯೋ ಆಫ್ ಮಾಡ್ಕೊಬಿಟ್ಟು. ಇಲ್ಲ ವಿಡಿಯೋ ಆಫ್ ಮಾಡಿದ್ರು ನಾನು ಸ್ವಲ್ಪ ಒಂದ್ ನಿಮಿಷ ಇರಿ, ನಾನು ಚೇಂಜ್ ಮಾಡ್ತೀನಿ. ಇದು ಮಳವಳ್ಳಿಯಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ, ಅದು ಮೊದ್ಲು ಇರ್ಲಿಲ್ಲ. ನೋಡಿ ಇವಾಗ ಕ್ಲಿಯರ್ ಇದೆಯಾ? ಓಕೆ, ನಾನು ಮಾತಾಡ್ಬೋದಾ ಈಗ? ಈಗ ಕ್ಲಿಯರ್ ಇದೆ ಬ್ರದರ್. ಓಕೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ನಮ್ಮನ್ನು ಅನಾಥರಾಗಿ ಇಲ್ಲ, ನಮ್ಮ ಜೊತೆಯಲ್ಲಿ ಕರ್ತನಿದ್ದಾನೆ. ನಮಗೆಲ್ಲ ಸಣ್ಣ ಮಕ್ಕಳಲ್ಲಿ, ನಮ್ಮ ಮನೆಗಳಲ್ಲಿ, ಎಸ್ಪೆಷಲಿ ನಮ್ಮ ಕುಟುಂಬಗಳಲ್ಲಿ ಅವರೆಲ್ಲ ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಚಿಕ್ಕಮ್ಮ, ನಮ್ಮ ತಾಯಿ, ನಮ್ಮ ತಂದೆ, ಮತ್ತೆ ಇನ್ನೂ ಪೂರ್ವಿಕರು ಬಹಳ ಜನ ಮಳವಳ್ಳಿಯಲ್ಲಿ ನಮಗೆ ಈ ಸತ್ಯವೇದ ಪ್ರವಚನವನ್ನ ಮಾಡ್ತಾ ಇದ್ರು. ಸಾಯಂಕಾಲದಲ್ಲಿ, ಮಧ್ಯಾಹ್ನದಲ್ಲಿ, ರಾತ್ರಿಯಲ್ಲಿ ನಮಗೆ ಹೇಳ್ತಾ ಇದ್ರು. ಮತ್ತೆ ಕಾಯಿಲೆ ಬಂದಾಗಲೂ ಕೂಡ ಅವರು ಪಕ್ಕ ಕೂತ್ಕೊಂಡು ನಮ್ಗೆ ಹೇಳ್ತಾ ಇದ್ದದ್ದು ಇದನ್ನೇ, ಮಗನೇ ಹೆದರಬೇಡ, ಇವತ್ತು ಜ್ವರ ನಿನಗೆ ಬಾಧಿಸ್ತಾ ಇದೆ, ಆದರೆ ನಿನ್ನನ್ನು ಯೇಸು ಸ್ವಾಮಿ ನಿನ್ನ ಪಕ್ಕದಲ್ಲೇ ಇದ್ದಾರೆ, ನೀನು ಕಾಣಲ್ಲ. ಅವರು ಅದೃಶ್ಯನಾದ ದೇವರಾಗಿ ನಿನ್ನನ್ನು ನೋಡ್ತಾ ಇದ್ದಾರೆ, ನಿನ್ನ ತಲೆ ಸವರ್ತಾ ಇದ್ದಾರೆ, ನಿನ್ನ ಬಾಡಿನ ಮುಟ್ತಾ ಇದ್ದಾರೆ, ಮತ್ತೆ ನಿನ್ನ ಚಳಿ ಆಗ್ದಂಗೆ ಅವರು ತಪ್ಕೊಳ್ತಾ ಇದ್ದಾರೆ. ಇವೆಲ್ಲ ನಿನಗೆ ಕಾಣಲ್ಲ, ನನಗೂ ಕಾಣಲ್ಲ, ಬಟ್ ಕರ್ತನು ಇದನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ನಮಗೆ ಟ್ಯೂಷನ್ ಕೊಡ್ತಾ ಇದ್ರು. ತಪ್ಪು ಮಾಡುವಾಗ್ಲೂ ನಮಗೆ ಒಂದು ಕತೆ ಹೇಳೋರು. ಏನಂತ ಹೇಳಿದ್ರೆ, ಈ ಎಡಗಡೆ ಸೈತಾನು ಕೂತ್ಕೊಳ್ತಾನಂತೆ ಸಿಂಹಾಸನ ಹಾಕೊಂಡು, ಬಲಗಡೆ ಪವಿತ್ರಾತ್ಮನು ಸಿಂಹಾಸನ ಹಾಕೊಂಡು ಕೂತ್ಕೊಳ್ತಿದ್ದಂತೆ. ನಮ್ಗೆ ಹೇಳ್ತಾ ಇದ್ದದ್ದು, ನಮ್ಮನ್ನ ಆತ್ಮಿಕವಾಗಿ ತಿದ್ದುವಂತ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು, ನಮ್ಮ ಅಜ್ಜಿ ತಾತ ಅವರೆಲ್ಲ ಹೇಳ್ತಾ ಇದ್ದ ಕತೆ. ಈ ಸೈತಾನನು ನಮಗೆ ಕಿವಿಲಿ ಹೇಳ್ತೀನಿ, ಬಿಡಬೇಡ ಅವನ್ನ, ನೀನು ಅದನ್ನ ಮಾಡು, ಆ ಮೊಟ್ಟೆನ ಕದ್ದು ತಿನ್ನು, ಆ ಸೀಬೆಹಣ್ಣು ಕದ್ದು, ಅವರಲ್ಲಿ ಏನೋ ಇಟ್ಟಿದಾರಲ್ಲ ಅದಕ್ಕೆ ಜೋಬು ಹಾಕೋ, ನೀನು ಸ್ಕೂಲ್ಗೆ ಇವತ್ತು ಹೋಗ್ಬೇಡ, ಮಲ್ಕೋ, ಕಳ್ಳಾಟ ಆಡು, ತಲೆನೋವನ್ನು, ನೆಗಡಿಯನ್ನು, ಇದೆಲ್ಲ ಕೆಟ್ಟ ಬುದ್ಧಿಗಳು ನಮಗೆ ಬರೋದು. ಇವೆಲ್ಲ ನಾವು ಆಗ ಬಾಲಕರಾಗಿದ್ದಾಗ ನಮಗೆ ಈ ಐಡಿಯಾ ನಮಗೆ ಅದಕ್ಕದೇ ಬರ್ತಾ ಇತ್ತು. ಆಗ ಈ ಕಡೆ ಯೇಸು ಸ್ವಾಮಿಯವರು ಮತ್ತು ಪವಿತ್ರಾತ್ಮನು ಕೂತ್ಕೊಂಡು, ಮಗನೇ ಅವನ ಮಾತು ಕೇಳಬೇಡ, ನಾವು ಹೇಳ್ದಂಗೆ ಕೇಳು, ನಿನ್ನ ಜೊತೆಲಿ ನಾವಿದ್ದೀವಿ, ನಿನ್ನ ನಾವು ಕೈ ಹಿಡಿತೀವಿ, ನೀನು ಒಳ್ಳೆ ದೊಡ್ಡ ಮನುಷ್ಯನಾಗಿ ಮಾಡ್ತೀವಿ, ನೀನು ಅವ್ರ ಮಾತನ್ನ ಕೇಳಬೇಡಪ್ಪ,
ಸೈತಾನನು ನಿನಗೆ ಚಾಡಿ ಹೇಳ್ತಾ ಇರೋದು, ನಿನಗೆ ಕೆಟ್ಟ ಬುದ್ಧಿ ತೋರಿಸ್ತಾ ಇರೋದು, ಆಕರ್ಷಣೆ ಮಾಡ್ತಾ ಇದ್ದದ್ದು ನಿನ್ನನ್ನು ನರಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ. ಅವನಿಗೆ ಮೆಂಬರ್ಸ್ ಬೇಕು, ಭಾಳ ಜನ ಕಡಿಮೆ ಇದ್ದಾರೆ ಅವನ ಮೆಂಬರ್ಸು, ಅದರಿಂದ ನಿನ್ನನ್ನು ಮೆಂಬರ್ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಈ ರೀತಿ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ರು. ಮತ್ತೆ ಇನ್ನೂ ಒಂದು ಸ್ಟೋರಿ ಅವ್ರನ್ನ ಹೇಳೋದು, ಯಾತ್ರಿಕನ ಸಂಚಾರ ಅಂತ. ಇಟ್ಸ್ ದ ವೆರಿ ಪಾಪ್ಯುಲರ್ ಹ್ಯಾಂಡ್ ಬುಕ್. ಅದು ನೀವೆಲ್ಲ ಓದಿದ್ದೀರೋ ಏನೋ ನಮಗೆ ಗೊತ್ತಿಲ್ಲ. ಈ ಯಾತ್ರಿಕನ ಸಂಚಾರ ಅಂತ ಹೇಳುವಾಗ ಆ ಸ್ಟೋರಿನ ಯಾರು ಬರೆದಿರೋ, ಯಾರೋ ಫಾರಿನರ್ಸು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬರೆದಂಥ ಪುಸ್ತಕ. ಒಂದು ಕೈ ಬುಕ್, ಒಂದು 10 ಪೇಜ್ ಒಳಗಡೆ ಮಾಡಿದ್ರು ಅದನ್ನು. ಒಂದು 3 ಬೆರಳು ಅಗಲಕ್ಕೆ ಮಾತ್ರ, ಈ 3 ಬೆರಳು ಅಗಲಕ್ಕೆ ಮಾತ್ರ ಅದು ಪುಸ್ತಕ ಇತ್ತು. ಅದು ಯಾತ್ರಿಕನ ಸಂಚಾರ. ಈ ಯಾತ್ರಿಕನ ಸಂಚಾರ ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿ ಒಂದೊಂದು ಫೋಟೋ ವಿತ್ ಎಕ್ಸ್ಪ್ಲನೇಷನ್ ಇತ್ತು ವಾಕ್ಯದ ಜೊತೆ. ಅದನ್ನು ನಮಗೆ ಓದಿಸ್ತಾ ಇದ್ರು. ಅದರಲ್ಲಿ ಏನಿತ್ತು ಅಂತ ಹೇಳಿದರೆ, ಒಬ್ಬ ಮನುಷ್ಯನು ಅವನು ಸ್ವಭಾವತಃ ಜನ್ಮತಃ ಪಾಪಿ, ಕರ್ಮತಃ ಪಾಪಿಯಾಗಿ ಅವನು ತಾನು ಮಾಡಿದ ಕರ್ಮ ಫಲವನ್ನು ತನ್ನ ಮೈ ಮೇಲೆ ಒಂದು ಮೂಟೆ ರೀತಿಯಲ್ಲಿ ಹೊತ್ತುಕೊಂಡು ಹೊರಡ್ತಾನೆ. ಅದೇ ಯಾತ್ರಿಕನ ಸಂಚಾರ. ಆ ಮೂಟೆ ಹೇಗಿದೆ ಅಂದರೆ ಅವನ್ನ ಬಿಟ್ಟು ಹೋಗೋದಿಲ್ಲ. ಅದು ಆ ಪಾಪದ ಮೂಟೆ, ಅದನ್ನು ಪಾಪದ ಮೂಟೆ ಅಂತಲೇ ಬರೀತಿದೆ ಆ ಪುಸ್ತಕದಲ್ಲಿ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಸ್ಟಡಿ ಮಾಡಿ ಈಗಾಗಲೇ ಸುಮಾರು ಒಂದು 60 ವರ್ಷ ಮೇಲೆ ಆಗಿರ್ಬೋದು. ನನಗೆ ಆ ಪುಸ್ತಕ ಕಣ್ಣಿಗೆ ಕಾಣ್ತಿದೆ ನನ್ನ ಜ್ಞಾಪಕಕ್ಕೆ. ಕರ್ತನಿಗೆ ಸ್ತೋತ್ರವಾಗಲಿ. ಅವನು ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ, ಹಿಂಗೆ ಹೋಗ್ತಾ ಇರ್ತಾನೆ. ಇದನ್ನೆಲ್ಲ ಆ ಮೂಟೆನ ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಭಾಳ ಕಷ್ಟ. ಹೋಗ್ಬೇಕಾದ್ರೆ ಬಿಸಿಲು, ಮಳೆ, ಇನ್ನು ಏನೆಲ್ಲ ಶೋಧನೆಗಳು ಅವನಿಗೆ ಬರ್ತದೆ. ಹಿಂಗೆ ಆದ್ರೂ ಆ ಭಾರನ ಅವನು ಇಳಿಸ್ಕೊಳ್ಳೋಕ್ಕಾಗಲ್ಲ. ಕೆಳಗೆ ಕೂತ್ಕೊಂಡ್ರು ಮೈಮೆ ಅದು ಬೆನ್ನ ಮೇಲೆ ಇರ್ತದೆ, ಮಲ್ಕೊಂಡ್ರು ಬೆನ್ನ ಮೇಲೆ ಇರ್ತದೆ, ಎದ್ರೂ ಬೆನ್ನ ಮೇಲೆ ಇರ್ತದೆ. ಊಟ ಮಾಡೋಕ್ಕೂ ಬಿಡಲ್ಲ, ಸ್ನಾನ ಮಾಡೋಕ್ಕೂ ಬಿಡಲ್ಲ. ಅವನಿಗೆ ಸ್ವತಂತ್ರವೇ ಇಲ್ಲ. ಅದರ ಆಡಳಿತ, ಆ ಪಾಪದ ಆಡಳಿತ ಅವನ ಬೆನ್ನ ಮೇಲೆ ದಪ್ಪ ಮೂಟೆಯಾಗಿ ಅದು ಅಲ್ಲಿ ನಿಂತಿರ್ತದೆ. ಅವನು ಅದನ್ನು ಹೊತ್ಕೊಂಡು ಬರುವಾಗ ಪರಲೋಕ ಸಂಸ್ಥಾನಕ್ಕೆ ಹೋಗುವಂಥ ದಾರಿ ಅವನಿಗೆ ಒಬ್ಬರಿಂದ ಗೊತ್ತಾಗ್ತದೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಮ ಆಂಟೋನಿ ಡಿಸೋಜ್ ಅವರು ಎಷ್ಟು ಸೀಜೆಂಟ್ ಇದ್ದಾರೆ. ಐ ವೆರಿ ಇಂಟ್ರೆಸ್ಟೆಡ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನನಗೆ ಒಳ್ಳೆ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದೀರಿ. ಅವನು ಒಂದು ನದಿ ಎದುರ ಬಂದಾಗ ಒಂದು ಸೇತುವೆ ಇರ್ತದೆ. ಈ ಪಾಪದ ಮೂಟೆ ಆ ಸೇತುವೆ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅವನ್ನ ವೀಕ್ ಮಾಡ್ತದೆ, ಬಿಡೋದೇ ಇಲ್ಲ. ಅದನ್ನ ದಾಟಿ ಮುಂದೆ ಹೋದ್ರೆ ಪರಲೋಕ ಇದೆ ಅಲ್ಲಿ. ಆ ಲೋಕಕ್ಕೆ ಹೋದ್ರೆ ಮಾತ್ರ ಆ ಮೂಟೆ, ಆ ಪಾಪದ ಮೂಟೆ ಅವನ ಬೆನ್ನಿಂದ ಕೆಳಗಡೆ ಬಿದ್ದೋಗ್ತದೆ. ಆ ನದಿ ಒಳಗಡೆ ಅದು ನಾಶ ಆಗಿ ಹೋಗ್ತದೆ. ಬಟ್ ಇವನು ಹೋಗ್ಲಿಕ್ಕೆ ಆಗಲ್ಲ. ಮತ್ತೆ ಇವನು ಹೋದ್ರೆ ಅವನಿಗೊಂದು ಅನುಮಾನ, ಅಲ್ಲಿ ಹೋದ್ರೆ ನನಗೆ ಇನ್ನೇನಾಯ್ತದ, ಅಥವಾ ಈ ಭಾರದಿಂದ ನಾನು ಬಿದ್ದೋಗ್ತೀನಿ ಅನ್ನೋ ಅನುಮಾನದಲ್ಲಿ ಅವನು ಅಲ್ಲಿ ನಿಂತ್ಕೊಳ್ತಾನೆ. ನಿಂತ್ಕೊಂಡಾಗ ನಿಮ್ಮಂಥ ಒಬ್ಬ ದೇವರ ಸೇವಕರು ಬೈಬಲ್ ತಗೊಂಡು ಅವನನ್ನು ಆ ಸೇತುವೆ ಅಂಚಿನಲ್ಲಿ ಅವನ್ನ ಭೇಟಿ ಮಾಡಿ ಅವನಿಗೆ ಒಂದು ಹೃದಯದ ಚಿತ್ರವನ್ನು ತೋರಿಸ್ತಾರೆ. ಒಂದು ಹೃದಯದ ಚಿತ್ರ. ಆ ಹೃದಯದ ಚಿತ್ರದಲ್ಲಿ ಏನೈತೆ, ಅದು ಪ್ರಿಂಟ್ ಆಗಿದೆ ಬುಕ್ಕಲ್ಲಿ. ಆ ಹೃದಯದ ಚಿತ್ರದಲ್ಲಿ ಏನಿದೆ ಅಂದರೆ, ಕುಡಿತಾ ಇರೋದು, ಇಸ್ಪಿಟ್ ಆಡ್ತಾ ಇರೋದು, ವ್ಯಭಿಚಾರ ಮಾಡ್ತಾ ಇರೋದು, ಮೋಸ ಮಾಡ್ತಾ ಇರೋದು, ಸಿಗರೇಟ್ ಸೇಯ್ತಾ ಇರೋದು, ತಂದೆ ತಾಯಿಗಳು ಹೊಡಿತಾ ಇರೋದು, ಆ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು, ಏನೆಲ್ಲ ಪಾಪಗಳು, ಎಷ್ಟು ಪಾಪ ಇದೆ ಅಷ್ಟು ಚಿಕ್ಕ ಒಂದು ಕಾರ್ಟೂನ್ ಟೈಪಲ್ಲಿ ಬರೆದು ಆ ಹೃದಯ ಅಲ್ಲಿ ಇರ್ತದೆ. ನೋಡು, ಇದು ಇವತ್ತು ನಿನ್ನ ಹೃದಯ. ಇವತ್ತು ಆಳ್ವಿಕೆ. ಅದು ಮಧ್ಯದಲ್ಲಿ ಒಬ್ಬ ಹಿಂಗೆ ಕೋಡ್ ಹಾಕೊಂಡು ಒಂದು ಚೇರ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದಾನೆ. ಹಿಂಗೆ ಅವನ ಪಕ್ಕದಲ್ಲಿ 2 ಬೆಂಕಿ ಉರಿತಾ ಇದೆ. ಆ ಫೋಟೋ ಆ ಹೃದಯದ ಚಿತ್ರದಲ್ಲಿ ಇತ್ತು. ಅಲ್ಲಿ ಅವನಿಗೆ ಅವರು ತೋರಿಸ್ತಾರೆ, ಇದು ನೋಡು, ಇವತ್ತು ನಿನ್ನ ಹೃದಯ ಇರೋದು ಈ ಥರ. ನಿನ್ನ ಹೃದಯಕ್ಕೆ ಈ ದಿನ ನಿನಗೆ ಒಬ್ಬ ರಕ್ಷಕನು, ಒಬ್ಬ ನಿನ್ನನ್ನು ಬಹಳ ಪ್ರೀತಿ ಮಾಡುವಂತಹ ಕರ್ತನು, ನಿನ್ನನ್ನು ಸೃಷ್ಟಿ ಮಾಡಿದ ಕರ್ತನು, ನಿನಗೋಸ್ಕರ ನೀನು ಹೊತ್ತುಕೊಂಡಂತ ಆ ಪಾಪದ ಮೂಟೆಯನ್ನು ನನಗೆ ಕೊಡು, ನಾನು ಹೊತ್ತುಕೊಳ್ತೀನಿ ಅಂತ ಎಂಬುದಾಗಿ ಒಬ್ಬನು ನಿನ್ನ ಈ ಹೃದಯದ ಬಳಿ. ಯಾವ ಹೃದಯ? ಸೈತಾನನು ಕೂತ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ದಾನಲ್ಲ, ಇವೆಲ್ಲ ಕೆಟ್ಟ ಹ್ಯಾಬಿಟ್ಗಳು. ಅದು ಡ್ರಗ್ಸ್ದು ಕೂಡ ಅಲ್ಲಿ ಬರೆದಿದ್ದಾರೆ ಆವತ್ತಿನ ದಿನದಲ್ಲಿ. ಡ್ರಗ್ಸು, ಇನ್ನು ಏನೆಲ್ಲ ಪಾಪಗಳು ಮಾಡಬಹುದು. ಅವಾಗ ಆ ರೇಡಿಯೋ ಕೇಳಿ ನನಗೆ ಒಬ್ಬರು ಸುವಾರ್ತೆ ಹೇಳಕ್ಕೆ ಬರ್ತಾ ಇದ್ದಾರೆ. ಅವರು ಆತನು ಕೈ ಅಡ್ಲಾಗ್ ಮಾಡ್ಬಿಟ್ಟು ಹಿಂಗೆ, ಅದು ಬೇಡಪ್ಪ, ನಾವು ರೇಡಿಯೋ ಕೇಳಬೇಕು ನಾನು ಅಂತೇಳಿ ರೇಡಿಯೋ ಕಡೆ ಗಮನ ಕೊಡ್ತಾ ಇರ್ತಾನೆ. ಇದೆಲ್ಲ ಬರೆದಿದೆ ಆ ಹೃದಯದಲ್ಲಿ. ಇವೆಲ್ಲ ತುಂಬಿತ್ತು, ಈ ಪಾಪಗಳೆಲ್ಲ ಅವನ ಹೃದಯದಲ್ಲಿ ತುಂಬಿರ್ತಂತೆ. ಆ ರೀತಿ ಚಿತ್ರ ಮಾಡಿ
ಆವಾಗ ಈ ಥರ ಇದೆ ನಿನ್ನ ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿ ಎಂಬ ನಿನ್ನ ರಕ್ಷಕನು ಈ ದಿವಸ ಬಾಗಿಲು ತಟ್ಟುತ್ತಾ ಇದ್ದಾನೆ. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ 20ನೇ ವಚನ ಅದನ್ನು ತೆಗೆದು, ನೀನು ಆತನ ಸ್ವರವನ್ನು ಕೇಳಿ ನಿನ್ನ ಹೃದಯವನ್ನು ತೆರೆದರೆ ಅವನು ಆ ಹೃದಯದಲ್ಲಿ ಒಳಗಡೆ ಬಂದು ಈ ನಿನ್ನ ಹೃದಯದಲ್ಲಿ ಒಕ್ಕಿರ್ತಕ್ಕಂಥ ಈ ಸೈತಾನನು ಮತ್ತು ಸೈತಾನ ಕೃತ್ಯಗಳನ್ನ ಸಂಪೂರ್ಣವಾಗಿ ಅದನ್ನು ಹೋಗಲಾಡಿಸಿ ತಾನು ಅಲ್ಲಿ ಕುಳಿತುಕೊಳ್ತಾನೆ ಮತ್ತು ಈ ಈ ಸೇತುವೆಯನ್ನು ದಾಟಲಿಕ್ಕೆ ಸಹಾಯ ಮಾಡಿ ನಿನ್ನ ಪರಲೋಕಕ್ಕೆ ಸೇರಿಸ್ತಾನೆ ಎಂಬ ಸುವಾರ್ತೆಯನ್ನ ಅವರಿಗೆ ಕೊಡ್ತಾರೆ ಅವರು. ಆಗ ಅವನು ತಕ್ಷಣ ಆ ಬೆನ್ನಿನ ಮೇಲೆ ಆ ಪಾಪದ ಮೂಟೆಯ ಭಾರದಲ್ಲೇ ಮೊಣಕಾಲೂರಿ ಅವನವನ ಪಾಪವನ್ನು ಅಲ್ಲೇ ಅರಿಕೆ ಮಾಡ್ತಾನೆ. ಎಲ್ಲ ಪಾಪಗಳನ್ನು ದೇವರೇ, ನಾನು ಇಂತಿಂಥ ಪಾಪಗಳನ್ನ ಮಾಡಿದ್ದೀನಿ, ನಾನು ಹಿಂಗೆಲ್ಲ ಮಾಡಿದ್ದೀನಿ, ನಿನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ, ನಿನ್ನ ದೂರ ಮಾಡಿದೆ ಕ್ಷರ್ತನೆ. ನೀನು ಸೇವಕರು ಹೇಳಿದ ಪ್ರಕಾರ ಈ ಎಲ್ಲ ಪಾಪದ ಮೂಟೆಯಿಂದ ಬಿಡುಗಡೆ ಕೊಡುವವನು ನೀನೇ. ನನಗೆ ಈ ಹೊರೆ ಹೊತ್ತು ಸಾಕಾಯಿತು, ಇನ್ನು ನನ್ನ ಕೈಲಿ ಹೊರಲಿಕ್ಕೆ ಸಾಧ್ಯ ಇಲ್ಲ. ಇದು ಪಾತಾಳಕ್ಕೆ ಎಳ್ಕೊಂಡು ಹೋಗ್ತಾ ಇದೆ. ನನ್ನ ಮಂಡಿಗಳು ಪಾತಾಳವನ್ನು ನೋಡ್ತಾ ಇದೆ, ನನ್ನ ಕಾಲುಗಳು ಪಾತಾಳವನ್ನು ನೋಡ್ತಾ ಇದೆ, ನನ್ನ ಕಣ್ಣುಗಳು ರಾತ್ರಿಯಲ್ಲಿ ಮಲಗಿದಾಗ ನನ್ನ ಕನಸಿನಲ್ಲಿ ಪಾತಾಳ ಕಾಣಿಸ್ತಾ ಇದೆ. ಕರ್ತನೆ, ನನ್ನನ್ನು ಈ ಶೋಧನೆಯಿಂದ ಬಿಡುಗಡೆ ಕೊಡು ಎಂಬುದಾಗಿ ಅವನು ಕೇಳಿಕೊಳ್ಳುವಾಗ ಒಂದು ದೊಡ್ಡ ಬದಲಾವಣೆ ಆಗುವುದನ್ನು ಆ ಪುಸ್ತಕದಲ್ಲಿ ಬರೀತಾರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಆ ಪಾಪದ ಮೂಟೆ ಹಾಗೆ ಕೆಳಗೆ ಬಿದ್ದು ಸುಟ್ಟು ಹೋಗ್ತದೆ. ಸೈತಾನನೋ ಆತನ ಸೇವಕರುಗಳು ಕುಳಿತುಕೊಂಡು ಆ ಆಳ್ವಿಕೆ ಮಾಡ್ತಿದ್ದಂಥ ಸಿಂಹಾಸನಗಳು ಕೆಡವಿ ಹಾಕಲ್ಪಡ್ತದೆ. ಅವನು ಪರಿಶುದ್ಧನಾದ ಮನುಷ್ಯನಾಗಿ ದೇವರ ಸನ್ನಿಧಾನದಲ್ಲಿ ಮಾರ್ಪಡ್ತಾನೆ. ಅವನು ಬೊಗ್ಗಿ ಹೋದಂಥ ಅವನ ಆ ಗೂನು ಬೆನ್ನು ನೆಟ್ಟಗೆ ಆಗ್ತದೆ. ಎಷ್ಟು ಚಿತ್ರ ನೋಡ್ಬೇಕು ನೀವು ಅದನ್ನ. ನಾನು ಚಿತ್ರನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬೊಗ್ಗಿದವನು ಹೀಗೆ ಎದ್ದು ನಿಂತ್ಕೊಳ್ತೇನೆ, ಮುಖದಲ್ಲಿ ಇದ್ದಂಥ ಆ ಒಂದು ಸಪ್ಪೆ ಮೂತಿ ಹೋಗಿ, ದುಃಖದ ಮೂತಿಗಳು ಮುಖ ಹೋಗಿ ಅವನಿಗೆ ಸಂತೋಷ ಬರ್ತದೆ. ಆ ಸಂತೋಷವನ್ನ ತೋಡಿ ನನಗೆ ಜಯದ ಜೀವ ಸಿಕ್ಕಿತು, ನನ್ನ ಹೃದಯದಲ್ಲಿ ಕರ್ತನನ್ನು ನಾನು ಆಹ್ವಾನಿಸಿಕೊಂಡೆ, ನನ್ನ ಕರ್ತನು ನನ್ನ ಒಳಗಡೆ ಬಂದಿದ್ದಾನೆ, ಈ ಪಾಪದ ಮೂಟೆಯನ್ನು ತಾನು ತೆಗೆದು ಸಂಪೂರ್ಣವಾಗಿ ನಾಶ ಮಾಡಿದ್ದಾನೆ ಎಂಬುದಾಗಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ಇರ್ತಕ್ಕಂಥ 3ನೇ ಅಧ್ಯಾಯದಲ್ಲಿ ಬರೆದಿರ್ತಕ್ಕಂಥ ಆ ವಾಕ್ಯವನ್ನ ಅಲ್ಲಿ ಪಠನ ಮಾಡ್ತಾನೆ. ಹಾಗೆ ಮಾಡಿದಾಗ ಅವನಿಗೆ ರಕ್ಷಣೆ ಆಗ್ತದೆ. ಕೂಡಲೇ ಅವನು ಏನ್ ಮಾಡ್ತಾನೆ, ಆ ಸೇತುವೆಗೆ ಕಾಲಿಟ್ಟಾಗ ಅದು ಸೇತುವೆ ಮೇಲೆ ಬರೆಯಲ್ಪಟ್ಟಿದೆ ನೆಕ್ಸ್ಟ್ ಚಿತ್ರದಲ್ಲಿ, ಇದು ಯೇಸು ಕ್ರಿಸ್ತನ ದಾರಿ ಇದೆ, ವೇ ಆಫ್ ಜೀಸಸ್ ಕ್ರೈಸ್ಟ್. ಅದು ಇಂಗ್ಲಿಷ್ ಅಂಡ್ ಕನ್ನಡ ಎರಡೂ ಇತ್ತು. ಆ ದಾರಿಯಲ್ಲಿ ಅವನು ಸೇತುವೆಯನ್ನು ದಾಟಿ ಪರಲೋಕವನ್ನು ಸೇರಿ ಎವರ್ ಲಾಸ್ಟಿಂಗ್ ಹ್ಯಾಪಿನೆಸ್ ಅವನಿಗೆ ಸಿಗ್ತದೆ. ಆ ವ್ಯಕ್ತಿಗೆ ಯಾವ ಕಾಯಿಲೆಗಳು ಬಾಧಿಸುವಂತಿಲ್ಲ, ಯಾವ ಚಳಿ ಮಳೆ ಗಾಳಿಗಳು ಬಾಧಿಸುವಂತಿಲ್ಲ. ಆ ವ್ಯಕ್ತಿಗೆ, ರಕ್ಷಿಸಲ್ಪಟ್ಟಂತಹ ವ್ಯಕ್ತಿಗೆ ಯಾವ ಅದಲ್ಲ. ಅವಾಗ ನನಗೆ ಭಕ್ತರನ್ನು ನಾನು ಕೇಳಿದಾಗ ಅವ್ರು ಹೇಳಿದ್ರು, ನಾನು ಈ ಅವನು ಪರಲೋಕಕ್ಕೆ ರೀಚ್ ಆಗಿಲ್ಲ, ರೀಚ್ ಆದಾಗ ಅವನು ಏನು ಸಿಕ್ತಿತ್ತೋ ಅದು ಈ ಲೋಕದಲ್ಲಿ ಸಿಕ್ಕಿದೆ ಬ್ರದರ್, ಅದನ್ನೇ ಆ ರೀತಿ ಬರೆದಿದ್ದಾರೆ. ನೆಕ್ಸ್ಟ್ ಅವನು ಪರಲೋಕ ಇದೆ ಅಂತ ಹೇಳಿ ಯಾತ್ರಿಕನ ಸಂಚಾರದ ಪುಸ್ತಕದಲ್ಲಿ ನಮಗೆ ಬರೆದಿದ್ದನ್ನ ನಮ್ಮ ಕುಟುಂಬದವರು, ನನ್ನ ತಂದೆ ತಾಯಿ, ನಮ್ಮ ಚಿಕ್ಕಮ್ಮ ಒಬ್ಬರು ಇದ್ರು, ಅವರು ಇಲ್ಲಿಟ್ರೇಟ್ ಆದರೂ ಕೂಡ ಎಲ್ಲ ಸಂಗೀತವನ್ನು ಬೈಹ್ಯಾಟ್ ಮಾಡಿಕೊಂಡು ಆಡ್ತಾ ಇದ್ರು. ಅವರು 12ನೇ ಸಂಗೀತ ಭಾಳ ಇಷ್ಟಪಡೋರು. ಕರ್ತ ಯಾವ ರೀತಿಯಿಂದ ನನ್ನ ಪ್ರೀತಿ ಮಾಡಿದ್ದೆ ಅದು ಭಾಳ ಪ್ರೀತಿ. ಮತ್ತು 1ನೇ ಸಂಗೀತ, 2 ಸಂಗೀತಗಳನ್ನು ಅವರು ಭಾಳ ಆಡ್ತಿದ್ರು. ಮತ್ತು ದೇವ್ರ ವಾಕ್ಯಗಳನ್ನು ಅವರು ಪ್ರಸಂಗ ಕೇಳಿಸ್ಕೊಂಡು ಆ ವಾಕ್ಯ ಅವ್ರಿಗೆ ಭಾಳ ಜ್ಞಾಪಕ ಶಕ್ತಿ ಇತ್ತು. ಆ ವಾಕ್ಯಗಳನ್ನು ಹಂಗೆ ಹೇಳ್ತೀವಿ. ಅವ್ರಿಗೆ ಯಾವ ಭಾಗದಲ್ಲಿದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಆದರೆ ಅಂಥವರು ನಮ್ಮನ್ನು ಯಾವ ರೀತಿ ತಿದ್ದಿದರು ಅಂಥವ್ರು ನಮ್ಮನ್ನು ಇವತ್ತು ಈ ಮಟ್ಟಕ್ಕೆ ತಂದು ನಾವು ಈ ವಯಸ್ಸಿನಲ್ಲಿ ಇಲ್ಲಿ ಕುಳಿತುಕೊಂಡು ಇದನ್ನೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟವರು ಅವರು ಹಾಕಿದಂಥ ಬುನಾದಿ, ಆ ಹಾದಿ ಯಾವುದು?
ಆ ದಿವಸ ಅಪೊಸ್ತಲರು ಮಾಡಿದಂಥ ಬೋಧನೆಗಳು, ಆ ರಕ್ಷಣೆಯ ಸುವಾರ್ತೆ, ಕರ್ತನ ಮೂಲೆಗಲ್ಲಾಗಿ ಇಟ್ಟಂತ ಆ ಬುನಾದಿಯ ಮೇಲೆ ನಮ್ಮನ್ನ ಜೀವವುಳ್ಳ ಕಲ್ಲುಗಳನ್ನಾಗಿ ಮಾಡಿ ಅಲ್ಲಿ ಇಟ್ಟನು. ಈ ದಿವಸ ನಾವು ನೀವು ಎಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರವಾದ ದೇಹ ಎಂಬ ಸಭೆಯಲ್ಲಿ ಜೀವವುಳ್ಳ ಕಲ್ಲುಗಳಾಗಿ ನಾವು ಕಟ್ಟಲ್ಪಡುತ್ತಿರುವುದಾಗಿ ನಾವು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಓದ್ತೇವೆ. ವಚನ ಏನಾದ್ರು ಗೊತ್ತಿದ್ರೆ ದಯಮಾಡಿ ಮಧ್ಯ ನೀವು ಓದ್ಬೋದು. ಅದನ್ನು ನಾನು ವಚನ ತೆಗೆಸೋದಿಲ್ಲ, ಹೇಳುವಂಥ ವಿಷಯವನ್ನು ನಿಮ್ಮ ಗಮನಕ್ಕೆ ನೇರವಾಗಿ ತರವಹಿಸ್ತೇನೆ. ಇದು ರಕ್ಷಣೆ, ನಾವೆಲ್ಲ ರಕ್ಷಣೆ ಹೊಂದಿದ ಮಾದರಿಯಾಗಿದೆ, ರಕ್ಷಣೆ ಹೊಂದಿದ ರೀತಿ ನೀತಿಗಳಾಗಿದೆ. ಅನಂತರದಲ್ಲಿ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡು ರೊಟ್ಟಿ ಪಾತ್ರೆಗೆ ಹೋದೆವು. ಆಗಲೂ ಸೈತಾನ ಅಷ್ಟು ಸುಲಭವಾಗಿ ಬೆಳಲಿಲ್ಲ ನಮಗೆ. ಕೆಲವೊಮ್ಮೆ ವಿಶ್ವಾಸಿಯನ್ನ ಅವನು ಮುಟ್ಟೋದಿಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ ನೀವು, ವಿಶ್ವಾಸಿಯನ್ನ ಸೈತಾನನು ಮುಟ್ಟೋದಿಲ್ಲ, ವಾಲಂಟರಿಯಾಗಿ ಮುಟ್ಟೋದಿಲ್ಲ. ಅವನಿಗೆ ಆಹ್ವಾನ ಕೊಡ್ತೇವೆ ನಾವು. ಯಾವಾಗ ಆಹ್ವಾನ ಕೊಡ್ತೇವೆ? ಈ ಲೋಕದ ಆಕರ್ಷಣೆಗಳು ನಮ್ಮ ಕಣ್ಣಿಗೆ ಬೀಳುವಂಥ ಸಂದರ್ಭದಲ್ಲಿ, ನಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ನಾವು ಅವನಿಗೆ ಆಹ್ವಾನ ಕೊಡ್ತೇವೆ. ಅವನೇ ಬರಬೇಕು, ಇನ್ಯಾರು ನಮಗೆ ಕೆಟ್ಟ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಬರದೆ ಯಾವ ಬೇರೆ ಕೆಟ್ಟ ಕೆಲಸಗಳನ್ನ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೊಂದು ವಾಕ್ಯವನ್ನು ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ನೇ ವಚನವನ್ನು ನಿಮಗೆ ಓದ್ತೇನೆ. ಈ ಶರೀರ ಭಾವದ ಕರ್ಮಗಳು ಇದೆಲ್ಲವೂ ನಾನು ಹೇಳಿದೆ, ಯಾತ್ರಿಕನ ಸಂಚಾರದ ಪುಸ್ತಕದಲ್ಲಿ ಇತ್ತು ಅಂತ ಹೇಳಿದೆ. ಚಿತ್ರಗಳ ಸಹಿತವಾಗಿ ಅರ್ಥ ಆಗ್ತಿತ್ತು ನಮಗೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಅಂದರೆ ಈ ಇಹಲೋಕಾಧಿಪತಿ ಸೈತಾನನು ಅವನ ವಶದಲ್ಲಿ ಈ ಲೋಕ ಬಿದ್ದಿದೆ ಅಂದರೆ ನಾವು ಕೂಡ ಅಲ್ಲಿದ್ದೇವೆ, ಅವನ ಅಂಡರ್ನಲ್ಲಿ ಇದ್ದೇವೆ. ಆದರೆ ಅವನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅವಕಾಶ ಕೊಟ್ಟರೆ ಅವನು ನಮ್ಮನ್ನು ಉಪಯೋಗಿಸ್ತಾನೆ. ಅಲ್ಲಿ ಅದು ಇಂಪಾರ್ಟೆಂಟ್, ಭಾಳ ಮುಖ್ಯವಾದಂಥ ವಿಷಯ ತಿಳ್ಕೊಳ್ಳಿ. ನೀವು ಅಂತೀರಿ, ಒಂದು ತಪ್ಪನ್ನ ಮಾಡ್ಬಿಟ್ಟು, ಒಂದು ಪಾಪವನ್ನ ಮಾಡ್ಬಿಟ್ಟು ಏನು ಮಾಡೋದು, ಸೈತಾನ್ ಶೋಧನೆ ನಾನು ಮಾಡಬೇಕಾಯ್ತು, ನಾನು ಎದುರಿಸೋಕ್ಕಾಗಲಿಲ್ಲ. ನೋ ಅವನ ಮೇಲೆ ಹೇಳ್ಬೇಡಿ, ಸೈತಾನ್ ಮೇಲೆ ಹೇಳ್ಬೇಡ್ರಿ. ಸೈತಾನನ ಆಹ್ವಾನ ಮಾಡ್ತೇವೆ ನಾವು. ಈ ಪಾಪನ ನಾನು ಮಾಡಬೇಕು, ನನಗೆ ನೀನು ಬಂದು ಸ್ವಲ್ಪ ಸಹಾಯ ಮಾಡಪ್ಪ ಅಂತ ಹೇಳಿ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿರುವಾಗ ಅವನ ಜೊತೆಯಲ್ಲಿ ಸೈತಾನನ್ನ ಸೇರಿಸುವಂತ ದೊಡ್ಡ ಪಾಪದ ಕೆಲಸವನ್ನ ನಾವು ಮಾಡಿದಾಗ ಪವಿತ್ರಾತ್ಮನು ಬಹಳ ದುಃಖದಿಂದ ನರಳುತ್ತಾ ದೇವರ ಕರ್ತನಿಗೆ ವಿಜ್ಞಾಪನೆಗಳನ್ನ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ನಮ್ಮನ್ನ ಶಿಕ್ಷೆ ಆಗದ ಹಾಗೆ ತಡೆಯುತ್ತಾ, ಅವನು ನಮ್ಮನ್ನ ಮುಂದೆ ಇವನು ಏಟಾಗ್ಲಿ, ಇವನು ಬೀಳಬೇಕು, ಕೆಳಗಡೆ ಬೀಳಬೇಕು, ಈಕೆ ಬೀಳಬೇಕು, ಅವನು ಬೀಳಬೇಕು, ಇವರು ಅನುಭವಿಸ್ಬೇಕು, ಆವಾಗ ಇವರು ಬಿಡ್ತಾರೆ ಎಂಬುದಾಗಿ ಅವನು ಟ್ಯೂಷನ್ ಎವ್ರಿ ಕ್ಷಣದಲ್ಲಿ ತಿದ್ದುತ್ತಾ ಅವನ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಅವನು ಬಿಟ್ಟು ಹೋಗೋದಿಲ್ಲ. ಆದರೆ ಸೈತಾನನು ಆಳ್ವಿಕೆಗೆ ಅವಕಾಶ ಕೊಟ್ಟವರು ಯಾರು? ವಿಶ್ವಾಸಿಗಳಾದ ನಾವೇ. ಇಲ್ಲಿ ಬನ್ನಿ, ಜಾರತ್ವ ಏನೇನಿತ್ತಲ್ಲಿ? ಶರೀರ ಭಾವದ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದುಂದೌತಣ, ಇಂಥವುಗಳೇ. ಅರ್ಥ ಆಯ್ತಲ್ಲ ನಿಮ್ಗೆ? ಈಗ ಇದು ಒಟ್ಟು 14 ಬ್ಯಾಡ್ ಕ್ಯಾರೆಕ್ಟರ್ ಇದೆ. ಇನ್ನೊಂದು ಕಡೆ ಹೋದಾಗ ನಾವು ಇನ್ನೂ ಹೆಚ್ಚಿನ ಬ್ಯಾಡ್ ಕ್ಯಾರೆಕ್ಟರ್ಗಳನ್ನ ಬರೆದಿರೋದನ್ನ ನಾವು ನೋಡ್ತೇವೆ. ಈಗ ನನ್ನ ಒಂದು ಪ್ರಶ್ನೆ, ಈ ಬ್ಯಾಡ್ ಕ್ಯಾರೆಕ್ಟರ್ ಯಾವ ಕಡೆಯಿಂದ ಬಂತು, ಎಲ್ಲಿಂದ ಬಂತು ಅಂತ ಹೇಳಿ ಇದಕ್ಕೆ ಒಂದು ವಾಕ್ಯನ ನಿಮಗೆ ತೋರಿಸ್ತೀನಿ. ಹೇಗೆ ಬರ್ತದೆ, ನಾವು ಹೇಗೆ ಯಾರನ್ನ ಆಹ್ವಾನಿಸ್ತೇವೆ ಈ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂದರೆ, ನನ್ನೊಂದಿಗೆ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ ತಗೊಳ್ರಿ. ಯಾಕೋಬನು ಬರೆದ 3ನೇ ಅಧ್ಯಾಯ 15ನೇ ವಚನ. ಯಾರು ಓದಿ, ಗಂಡಸರು ಯಾಕೆ ಓದೋದಿಲ್ಲ? ನೀವು ವಿಶ್ವಾಸಿಗಳು ಯಾಕೆ ಹೃದಯದಲ್ಲಿ ಯಾರಾದರೂ ತಡಿತಾ ಇದ್ದಾರಾ? ಸ್ವಲ್ಪ ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋದು ಒಳ್ಳೇದು ಅದ್ರ ಬಗ್ಗೆ. ಏಕೆಂದ್ರೆ ನಾವು ಯಾರು ಪ್ರಬುದ್ಧರಲ್ಲ, ಯಾರು ಪರಿಶುದ್ಧರಲ್ಲ. ನಮಗೆ ಶೋಧನೆಗಳು ಆಗ್ತದೆ, ಜಯಿಸಬೇಕಾದ. ಯಾಕೋಬ 3 ಅದು ಮೇಲಣಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತಿಕ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು,
ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಸಾಕು ಬ್ರದರ್, ಥ್ಯಾಂಕ್ ಯು. ಇಲ್ಲಿ ನೋಡಿ 15ನೇ ವಚನ ಹೇಳುತ್ತೆ, ಅದು ಮೇಲಣಿನಿಂದ ಬಂದ ಜ್ಞಾನವಲ್ಲ. ಯಾವುದು ಈಗ ನಾವು ಓದಿದ್ವಲ್ಲ 14 ಪಾಪಗಳು, ಇದು ಮೇಲಿಂದ ಬಂದದ್ದಲ್ಲ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಂದ ಪರಲೋಕದಿಂದ ಬಂದದ್ದಲ್ಲ. ಅದು ಭೂ ಸಂಬಂಧವಾದ, ಈ ಭೂಲೋಕದಲ್ಲೇ ಇರುವಂಥದ್ದು. ನಾವು ಹುಟ್ಟುವಾಗಲೇ ನಮ್ಮಲ್ಲಿ ಇನ್ಬಿಲ್ಟ್, ಅದು ದೇಹದಲ್ಲಿ, ನಮ್ಮ ದೇಹದಲ್ಲಿ ಅದು ಇನ್ಬಿಲ್ಟ್. ಅಂದ್ರೆ ಒಳಗೇನೆ ಅದು ಜನ್ಮತಃ ಪಾಪಿ ಅನ್ನುವಾಗ ಅವು ಇದಾವೆ. ಅದಕ್ಕಿಂತ ದೊಡ್ಡ ದೊಡ್ಡ ಪಾಪಗಳು ಇದ್ದಾವೆ. ಆಮೇಲೆ ಮುಂದೆ ಓದುವಾಗ ಪ್ರಾಕೃತ ಭಾವವಾದವು, ಅಂದ್ರೆ ಪ್ರಕೃತಿಗೆ, ಈ ಪ್ರಾಕೃತವಾದದ್ದು ಅಂದ್ರೆ ಈ ಭೂಮಿಗೆ ಸಂಬಂಧಪಟ್ಟಿದ್ದು, ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. ಇದು ನಾನು ತೋರಿಸ್ಬೇಕಾಗಿತ್ತು ನಿಮಗೆ. ಈಗ ನೀವೇನಾದ್ರೂ ಜಾರತ್ವ ಮಾಡಿದ್ರೆ, ಬಂಡತನ ಮಾಡಿದ್ರೆ, ನಾಚಿಕೆಗೆಡತನ ಮಾಡಿದ್ರೆ, ವಿಗ್ರಹಾರಾಧನೆ ಮಾಡಿದ್ರೆ, ಮಾಟ ಮಾಡಿದ್ರೆ, ಅಗತನ ಮಾಡಿದ್ರೆ, ಜಗಳ ಮಾಡಿದ್ರೆ, ಹೊಟ್ಟೆಗೇಜು ಪಟ್ರೆ, ಸಿಟ್ಟು ಕೊಟ್ರೆ, ಕಕ್ಷಭೇದ ಮಾಡಿದ್ರೆ, ಭಿನ್ನಮತ ಮಾಡಿದ್ರೆ, ಮತ್ಸರ ಮಾಡಿದ್ರೆ, ಕುಡುಕತನ ಮಾಡಿದ್ರೆ, ದುಂದೌತನ, ಇಂಥವಾಗೆಲ್ಲ ಮಾಡಿದ್ರೆ ಯಾರಂತೆ ಇನ್ಫ್ಲೂಯೆನ್ಸಬಲ್ ಪರ್ಸನ್? ನಮಗೆ ಅದನ್ನೆಲ್ಲ ಇನ್ಫ್ಲೂಯೆನ್ಸ್ ಮಾಡೋದು ಯಾರಂತೆ? ದೆವ್ವಗಳು ಅಂದ್ರೆ ಯಾರು? ನಾನು ದೇವದ ಶಾಸ್ತ್ರದಲ್ಲಿ ಹೇಳಿದ್ದೇನೆ. ದಯಮಾಡಿ ಯಾರು ಒಬ್ರು ದೆವ್ವಗಳು ಅಂದ್ರೆ ಯಾರು ಎಂಬುದನ್ನ ದಯಮಾಡಿ ತಿಳಿಸಿ ಬ್ರದರ್, ಪ್ಲೀಸ್ ದಯವಿಟ್ಟು ತಿಳಿಸಿ. ಯಾಕಂತ ಹೇಳಿದ್ರೆ ಎಲ್ಲರೂ ಮೌನವಾಗಿದ್ರೆ ಮೊಬೈಲ್ ಇದೆ, ನೀವಿಲ್ಲ ಅಂತ ಅನ್ಸ್ಕೊಬಿಡ್ತದೆ. ಅದಕ್ಕೆ ಹೇಳಿ, ಸೈತಾನನ ದೂತರುಗಳು. ಸೈತಾನನ ದೂತರು ಯಾರವರು? ಲೂಸಿಫರ್ ಅನ್ನು ಅವ್ರು ಯಾರು? ಆತನ ಸೈತಾನನ ಹಿಂಬಾಲಕರು. ಯಾರವರು? ಹೂ ಇಸ್ ದಟ್ ಹಿಂಬಾಲಕರು? ಪರಲೋಕದಿಂದ ಈ ಮೂಲಕ ಸಂಬಂಧಪಟ್ಟವರು. ನೋ 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 ನೋ, ನೀವು ತಪ್ಪೇ ಹೇಳ್ತಾ ಇದ್ದೀರಾ. ಅಲ್ಲಿಗೆ ನೀವು ಏಂಜಲಾಲಜಿ ಸರಿಯಾಗಿ ಕೇಳಲಿಲ್ಲ ಅಂತ ಆಯ್ತು. ದೇವದೂತರು ಅವರು ಪರಲೋಕದಿಂದ ದಬ್ಬಲ್ಪಟ್ಟವರು. ಪರಲೋಕ ಸಂಸ್ಥಾನದಲ್ಲಿ ದೇವರ ಕೆಲಸವನ್ನ ಮಾಡ್ತಿದ್ದಂಥವ್ರನ್ನ ಸೈತಾನನು ತನ್ನ ಪರವಾಗಿ ಇದನ್ನೆಲ್ಲ ಮಾಡಿಸಿ ಅವನ್ನ ದೊಬ್ಬುವಾಗ, ದೇವದೂತರ ಸಂಖ್ಯೆ ಎಷ್ಟು? ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ದೇವದೂತರಲ್ಲಿ 1/3 ಭಾಗವನ್ನ ಬಾಲದಲ್ಲಿ ಎಳಕೊಂಡು ಕೆಳಗಡೆ ಬೀಳ್ತಾನಲ್ಲ, ಅವರು ಒಬ್ಬೊಬ್ಬನು ಒಂದೊಂದು ಕ್ಯಾರೆಕ್ಟರ್ನಲ್ಲಿ ಇದ್ದಾನೆ. ಸುಳ್ಳು ಹೇಳೋದಕ್ಕೆ ಒಬ್ಬ ದೇವದೂತನು ಬರ್ತಾನೆ. ನೀವು ಅದು ಬಹಳ ಚೆನ್ನಾಗಿದೆ, ಓದಬೇಕು ಮತ್ತೆ ಹೇಳೋರ್ ಬೇಕು ನಮಗೆ. ಅದು ಪ್ರತಿಯೊಬ್ಬ ದೇವದೂತನಿಗೂ ಒಂದೊಂದು ಕ್ಯಾರೆಕ್ಟರ್ನ ನಮಗೆ ಕೊಡೋದಕ್ಕೆ ಬರ್ತಾನೆ. ನಮಗೆ ಸಿಟ್ಟು ಬಂದ್ರೆ ತಿರುಗಿಸಿ ಮಾತಾಡಿದ್ರೆ, ಕೋಪ ಬಂದ್ರೆ ಒಬ್ಬರಿಗೆ ಚುಚ್ಚಿ ಮಾತಾಡಿದ್ರೆ, ಒಬ್ಬರಿಗೆ ನೋವು ಕೊಟ್ರೆ, ಅದೆಲ್ಲ ಒಂದು ದೆವ್ವ ಬಂದು ನಮಗೆ ಅದು ಹೇಳ್ಕೊಡ್ತಂತೆ, ಅದೇ ಮಾಡಿಸ್ತದಂತೆ ಎಂಬುದಾಗಿ ಹಳೆ ನೀವು ಅರಸುಗಳ ಪುಸ್ತಕವನ್ನು ಓದುವಾಗ ಬರ್ತದೆ. ವಚನ ಜ್ಞಾಪಕ ಇಲ್ಲ. ಮುಂದೆ ಏನಾದ್ರು ದೇವ್ರ ಕರ್ತನ ಚಾನ್ಸ್ ಕೊಟ್ರೆ ಅದನ್ನ ನಾನು ಮಾತಾಡೋಕೆ ಇಷ್ಟಪಡ್ತೀನಿ. ಸುಳ್ಳನ್ನ ಹೇಳೋದಕ್ಕೆ ಒಂದು ದೆವ್ವ ಬರುತ್ತೆ, ಕರ್ತನಿಂದ ಪರ್ಮಿಷನ್ ತಗೊಂಡು ಬರುತ್ತೆ. 400 ಜನ ಯಾಜಕರಿಗೆ ಸುಳ್ಳು ಹೇಳಿಸೋದಕ್ಕೋಸ್ಕರ ಬರುತ್ತದು. ಆ ಭಾಗ ಎಲ್ಲಿ ಇದೆಯೋ ಗೊತ್ತಿಲ್ಲ, ಇದೆ ನನಗೆ ಗೊತ್ತಿದೆ, ಬಟ್ ತೆಗಿಬೋದು, ಸಮಯ ಇಲ್ಲ, ಮುಂದೆ ಹೋಗೋಣ ಈಗ. ಹಾಗಾಗಿ ನೋಡಿ, ಇದನ್ನೆಲ್ಲ ಮಾಡದೆ ಮೇಲೆ ಯಾರಿದ್ದಾರೆ ದಯಮಾಡಿ ಹ್ಯಾಂಡ್ಸ್ ಅಪ್ ಮಾಡಿ. ಒಂದು ಯಾವ್ದಾದ್ರು ಒಂದು ಮಾಡದೇ ಇರೋರು, ಇದ್ರಲ್ಲಿ ಒಂದೂ ಮಾಡಿಲ್ಲ ಅನ್ನೋರು ಯಾರು ಹ್ಯಾಂಡ್ಸ್ ಅಪ್ ಮಾಡ್ರಿ. ಮಾಡ್ಲಿಕ್ಕಾಗಲ್ಲ. ಈ ಪ್ರಶ್ನೆ ನಾನು ಕೇಳಬಾರ್ದು ಸಭೆಯಲ್ಲಿ, ತಪ್ಪಾಗುತ್ತೆ. ಆದರೆ ಮನದಟ್ಟು ಮಾಡ್ಲಿಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳಿದ್ದೀನಿ. ದಯವಿಟ್ಟು ಮನಸ್ಸಿಗೆ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲಿ ಏನು, ಇದು ದೆವ್ವಗಳ ಕಾರ್ಯ. ದೆವ್ವಗಳು ನಮ್ಮನ್ನ ರಕ್ಷಣಾ ಮಾರ್ಗದಿಂದ, ಕ್ರಿಸ್ತನಿಂದ ದೂರ ಮಾಡಲಿಕ್ಕೆ ನಮ್ಮಲ್ಲಿ ಬರುವಂತ ಈ ಆಲೋಚನೆಗಳು ಒಂದೊಂದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಒಂದೊಂದಕ್ಕೂ ನಾವು ಏನು ಮತ್ಸರ ಅಂದ್ರೆ ಏನು, ವ್ಯಭಿಚಾರ ಅಂದ್ರೆ, ಇವೆಲ್ಲವೂ ನಾವು ವಾಕ್ಯದಲ್ಲಿದೆ, ವಾಕ್ಯ ಆಧಾರದಲ್ಲಿದೆ. ಅದೆಲ್ಲವನ್ನು ಕಲಿಬೇಕು ನಾವು. ಈ ವಾಟ್ಸಪ್ನಲ್ಲಿ ದಯಮಾಡಿ ಝೂಮ್ ಮೀಟಿಂಗ್ನಲ್ಲಿ ನಾನು ನಿಮಗೆ ಆ ಜವಾಬ್ದಾರಿನ ಕೊಡೋಕೆ ಇಷ್ಟಪಡ್ತೀನಿ. ದಯಮಾಡಿ ಇದನ್ನೆಲ್ಲ ನಮ್ಗೆ ಹೇಳ್ಕೊಡಿ, ನಾವು ತಿಳ್ಕೊಳ್ತೀವಿ. ಹಂಗೇನಾದ್ರು ಇದ್ರೆ ನಾವು ಒಂದು ಬಿಟ್ಬಿಡ್ತೀವಿ. ದಯಮಾಡಿ ತಿಳಿಸಿ. ಈಗ ಇಲ್ಲಿ ಪ್ರಕಾರವಾಗಿ ಇದೆಲ್ಲ ಮಾಡುವಂಥದ್ದು ದೆವ್ವಗಳು. ನಮ್ಮ ಹಿಂದೆ ಒಬ್ಬ ಸಿಟ್ಟು ಬಂತು ನಮಗೆ ಅಂತಂದ್ರೆ, ಒಂದು ದೆವ್ವ ನಮ್ಮ ಜೊತೆಲಿ ಇದೆ ಅನ್ನೋದನ್ನ ಮರಿಬೇಡ್ರಿ. ಹೊಟ್ಟೆ ಕಿಚ್ಚು ಒಂದ್ ಕಡೆ ಬಂತು ಅಂದ್ರೆ ಒಂದು ದೆವ್ವ ನಮ್ಮ ಜೊತೆಲಿ ಇದೆ ಎಂಬುದನ್ನ ಮರಿಬೇಡ್ರಿ. ನಾನು ಈಗ ಮುಂದಕ್ಕೆ ಹೋಗ್ತೀನಿ. ಇಂಥ ದೆವ್ವದ ಕಾರ್ಯಗಳು ನಮ್ಮ ಹೃದಯದಲ್ಲಿ ಇರುವಾಗ ನಾವು ನಮ್ಮ ರಕ್ಷಣೆ ಎಂಬ ಬಿರುದನ್ನ ಕಳ್ಕೊಳ್ತೇವೆ ಎಂಬುದಾಗಿ ಇಬ್ರಿದವರಿಗೆ ಬರೆದ ಪತ್ರಿಕೆಯಲ್ಲಿ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ಕರ್ತನು ಆಗಿದ್ದಾನೆ. ಅಂದ್ರೆ ಆ ಕೂಡಲೇ ಸಿಟ್ಟು ಬಂದ ಕೂಡಲೇ ಒಂದು ಪಾಪ ಮಾಡೇ ಬಿಡ್ತೀವಿ ಸಿಟ್ಟಲ್ಲಿ.
ಆ ಕೂಡಲೇ ಅಯ್ಯೋ ದೇವರೇ, ನಾನು ಈ ಮಾತನ್ನ ಆಡಬಾರ್ದಾಗಿತ್ತು, ಈ ಸಿಟ್ಟಲ್ಲಿ ನಾನು ಈ ಮಾತನ್ನ ಆಡಬಾರ್ದಾಗಿತ್ತು, ನನ್ನನ್ನು ನಾನು ಬದಲಾವಣೆ ಮಾಡ್ಕೋತೀನಿ ಸ್ವಾಮಿ, ಇವತ್ತಿಂದ ಅದನ್ನು ಮಾಡೋದಿಲ್ಲ. ಅದಕ್ಕೆ ಮಾಡದ ಹಾಗೆ ನನಗೆ ಆತ್ಮಿಕ ಸಹಾಯಗಳನ್ನ ನನಗೆ ಕೊಡು. ಅದನ್ನು ಮಾಡುವಾಗ ನನಗೆ ನೀನು ನನ್ನ ಜೊತೆಯಲ್ಲಿದ್ದು ಮಾತನಾಡು, ನನ್ನನ್ನು ಅದಕ್ಕೆ ಹೋಗೋದಕ್ಕೆ ಬಿಡಬೇಡ. ನಾನು ನಿನ್ನನ್ನು ಬಿಟ್ಟು ಅಗಲಿ ಇರಲಾರೆ, ನಾನು ನಿನ್ನವನು. ನಾನು ಯೋಹಾನ್ ಸುವಾರ್ತೆಯಲ್ಲಿ ಹೇಳಿದೆ, ನಾನು ನಿನ್ನಲ್ಲಿಯೂ ನೀನು ನನ್ನಲ್ಲಿಯೂ ಮತ್ತು ನೀವು ನನ್ನಲ್ಲಿ ಇರುವುದನ್ನ, ತಂದೆಯಾದ ದೇವರ ಬಳಿಯಲ್ಲಿ ಜೊತೆಯಲ್ಲಿ ಇರುವುದನ್ನ ನೀವು ಆ ದಿನ ಕಂಡುಕೊಳ್ಳುವಿರಿ. ಅಂದ್ರೆ ನಾವು ಕ್ರಿಸ್ತನೊಂದಿಗಿದ್ದೇವೆ. ಕ್ರಿಸ್ತನು ತಂದೆಯಾದ ದೇವರು ಕ್ರಿಸ್ತನೊಂದಿಗೂ ನಮ್ಮೊಂದಿಗೂ ನಾವೆಲ್ಲ ಐಕ್ಯವಾದವರು ಯಾರು? ವಿಶ್ವಾಸಿಗಳು. ಅದನ್ನ ನಾವು ನೆನೆಸಿಕೊಳ್ಳಬೇಕು. ನಾವು ಇದು ಮಾಡಬಾರ್ದು ಅಂತೇಳಿ ಮಾಡಬಾರ್ದಂತೆ ನಾವು ಪ್ರಾರ್ಥನೆಯಲ್ಲಿ ಕೇಳಬೇಕು. ಖಂಡಿತವಾಗಿ ವೆರಿ ಫ್ರಾಕ್ಷನ್ ಆಫ್ ಸೆಕೆಂಡ್, 1, 2, 3 ಸೆಕೆಂಡ್, ಅದು 4 ಸೆಕೆಂಡ್, 5 ಸೆಕೆಂಡ್, 10 ಸೆಕೆಂಡ್ ಇರುವ ಆ ಪ್ರಾರ್ಥನೆ ಮನಸ್ಸು, ಯಾಕೋ ನಾನು ತಪ್ಪು ಮಾಡಿದ್ನಲ್ಲ, ಏನೋ ಆಗಿದೆ, ಇದರಲ್ಲಿ ಏನೋ ಮೋಸ ಆಗಿದೆ, ದೇವರೇ ನನ್ನನ್ನು ಕೈ ಹಿಡಿದ ಮೇಲೆ ಈ ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗಿ ಹೃದಯದಲ್ಲಿ ಯಾವ ಪಾಪಗಳು ನೆಲೆಗೊಳ್ಳುವುದಿಲ್ಲ, ಅವು ಹೊರಗೆ ಹೋಗ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ಅಧಿಕಾರ ಮಾಡ್ತಾನೆ ನಮ್ಮ ಹೃದಯದಲ್ಲಿ. ಆಗ ಸಿಗುವಂತ ವರಗಳೇನು ಅಂದ್ರೆ ಮುಖ್ಯವಾಗಿ ಆರೋಗ್ಯ. ಜ್ಞಾಪಕ ಇಟ್ಕೊಳ್ಳಿ, ಮುಖ್ಯವಾಗಿ ಈ ಲೋಕದಲ್ಲಿ ನಮಗೆ ಸಿಗುವಂಥದ್ದು ಆರೋಗ್ಯ. ಅರ್ಥ ಆಯ್ತಾ ನಿಮಗೆ? ಅಕಸ್ಮಾತ್ ಏನಾದರೂ ರೋಗಕ್ಕೆ ತುತ್ತಾಗಿ ಹೋಗಿದ್ದರೆ ಖಂಡಿತವಾಗಿ ಆ ರೋಗ ನಮ್ಮ ಮೇಲೆ ಯಾವ ಅಧಿಕಾರ ಮಾಡದಂತೆ ಕರ್ತನು ಅದನ್ನು ನಿಗ್ರಹಿಸ್ತಾನೆ. ಅದಕ್ಕೆ ಬೇಕಾಗುವಂತ ಚಿಕಿತ್ಸೆಯನ್ನು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಂದ ನಮಗೆ ಕೊಡುತ್ತಾನೆ ಮತ್ತು ನಮ್ಮ ಆಯಸ್ಸಿಗೆ ಆಯಸ್ಸನ್ನ ಸೇರಿಸ್ತಾನೆ, ನಮ್ಮನ್ನು ತೃಪ್ತಿ ಪಡಿಸ್ತಾನಂತೆ. ಸಾಕು ಸ್ವಾಮಿ, ಎಲ್ಲಾನು ನೋಡ್ಬಿಟ್ಟೆ, ನಾನು ನಿನ್ನ ಹತ್ರ ಬರಕ್ ರೆಡಿ ಇದ್ದೀನಿ, ಕರ್ಕೋ ಅನ್ನೋವರೆಗೂ ತೃಪ್ತಿ ಪಡಿಸ್ತಾನಂತೆ. ನಿಮ್ಮನ್ನು ದೀರ್ಘಾಯಸ್ಸನ್ನು ಕೊಟ್ಟು ತೃಪ್ತಿ ಪಡಿಸುವನ್ನಂದ್ರೆ ಅರ್ಥ ಏನ್ ಗೊತ್ತಾ? ಸಾಕು ಸ್ವಾಮಿ, ನೀನು ಈ ಸಾಕು, ನಾನು ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಳು ಎಲ್ಲ ಸಂತೋಷವಾಗಿ ನೋಡ್ಬಿಟ್ಟೆ, ಎಷ್ಟೋ ಜನ ನನ್ನ ನಿನ್ನ ಬಳಿಗೆ ತಂದಾಯ್ತು, ಇನ್ನು ನನಗೆ ವಿಶ್ರಾಂತಿ ಬೇಕು, ನಾನು ನಿನ್ನ ಕಡೆ ಬಂದ್ಬಿಡ್ತೀನಪ್ಪ. ಇಷ್ಟು ದಿವಸ ನನ್ನ ಮಕ್ಕಳು ಮೊಮ್ಮಕ್ಕಳ ವ್ಯಾಮೋಹದಲ್ಲಿದೆ, ನಾನು ನಿನ್ನ ಕಡೆಗೆ ಬರ್ತೀನಿ, ದಯವಿಟ್ಟು ನನ್ನ ಕರ್ಕೋ ಅನ್ನುವಂಥ ಪ್ರಾರ್ಥನೆ ನಮ್ಮಲ್ಲಿ ಬರುವ ತನಕವೂ ಅವ್ನು ನಮ್ಮನ್ನು ಇಡ್ತಾನಂತೆ. ಇದೆಲ್ಲ ಹುಡುಗಾಟದ ಮಾತಲ್ಲ. ಯಾರು ಹೇಳ್ತಿರೋವಂಥ ಮಾತು? ನಾನು ಮೊದಲೇ ಹೇಳಿದೆ, ಸರ್ವಶಕ್ತನಾದ ದೇವರು ಹೇಳ್ತಿರ್ತಕ್ಕಂಥ ಮಾತು ನನ್ನ ಪ್ರೀತಿಯ ಸಹೋದರ ಸಹೋದರಿ. ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಮುಂದೆ ಒಂದು ವಾಕ್ಯವನ್ನು ನಾವು ನೋಡ್ತೇವೆ. 21ನೇ ವಚನದಲ್ಲಿ, ಇಂತಹ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅದನ್ನೇ ನಾನು ಹೇಳಿದ್ದು, ರಕ್ಷಣೆ ಎಂಬ ಬಿರುದನ್ನ ಅವರು ಅಪಹರಿಸ್ಕೊಳ್ತಾರೆ. ಯಾರು? ದುರಾತ್ಮಗಳು ಬಂದು ಇವೆಲ್ಲ ಪಾಪಗಳನ್ನ ನಮ್ಮ ಕೈಯಲ್ಲಿ ಮಾಡಿಸಿ ತಗೊಂಡ್ಬಿಡ್ತವೆ. ನಮಗೆ ರಕ್ಷಣೆ ತಪ್ಪು ಹೋಗ್ತದೆ ಅಂದ್ರೆ ಅದು ಒಂದು ರೀತಿ, ಅದೊಂದು ದೊಡ್ಡ ಸಬ್ಜೆಕ್ಟ್ ಇದೆ. ನರಕಕ್ಕೆ ಹೋಗುವುದಿಲ್ಲ, ಇದೇ ಲೋಕದಲ್ಲಿ ನರಕ ಪ್ರಾಪ್ತಿ ಆಗ್ತದೆ. ಈ ಲೋಕದಲ್ಲೇ ನಮಗೆ ನರಕ ಶುರು ಆಗೋಗ್ತದೆ. ಇದೆಲ್ಲ ಮಾಡುವಾಗ ಸಂತೋಷ ಸಮಾಧಾನ ಇಲ್ಲ. ಭಯಂಕರವಾದ ಕಾಯಿಲೆಗಳು ನಮ್ಮನ್ನು ಮುತ್ತುಕೊಂಡು ಬಹಳ ಹಿಂಸೆ ಕೊಡ್ತವೆ. ನಮಗೆ ಒಂದಲ್ಲ ಎರಡಲ್ಲ 108 ಕಾಯಿಲೆಗಳು ಬಂದು ನಿಜವಲ್ಲ, ಅದು ನನ್ನ ಅನುಭವಗಳು, ನಿಮ್ಮೆಲ್ಲರ ಅನುಭವಗಳು ಎಂಬುದಾಗಿ ನಾನು ನೆನೆಸ್ತೇನೆ. ನಾವು ಮುಂದೆ ಹೋಗುವಾಗ ಇಂತಹ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ಇದು ಹೆಲ್ತಿ ಟಿಪ್ಸ್. ಇದು ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಹೆಲ್ತಿ ಟಿಪ್ಸ್. ಕೆಲವರು ನೋಡಿದಿರಿ ನೀವು, ಈಗ ನಮ್ಮ ಆಂಟೋನಿ ಡಿಸೋಜ್ ಅವರು ಇನ್ನೂ ಹುಡುಗನಂಗೆ ಇದ್ದಾರೆ, ನಮ್ಮ ಸೈಮನ್ ಅಣ್ಣನವರು ಇನ್ನೂ ಎಳೆ ಮಕ್ಕಳಂಗೆ ಕಾಣ್ತಾರೆ ನನ್ನ ಕಣ್ಣಿಗೆ. ಏಸಪ್ಪ ಬ್ರದರ್ ಅವರು ತಲೆ ಕೂದಲು ಕಡಿಮೆ ಆಗಿದ್ರು ಕೂಡ ಏನೋ ಒಂದು ವರ್ಚಸ್ಸು ಅವರಲ್ಲಿ ಕಾಣ್ತದೆ. ನಾನು ಅವ್ರನ್ನ ಹೊಗಳ್ತಾ ಇಲ್ಲ. ಜೇಕಬ್ ಬ್ರದರ್ ಅವರು ಅಷ್ಟೇ, ಅವ್ರ ವಾಯ್ಸಲ್ಲಿ ಒಳ್ಳೆಯ ಒಂದು ದೇವರ ಆತ್ಮನ ಅಂಶ ಇದೆ ಆ ವಾಯ್ಸಲ್ಲಿ, ಅದೆಲ್ಲ ನಾನು ತುಂಬಾ ಇಷ್ಟಪಡ್ತೀನಿ. ಜಯಕ್ ಅವರು, ನಮ್ಮ ರಾಜರತ್ನಮ್ಮಯ್ಯನವ್ರು ನೋಡಿದ್ರಲ್ಲ ನೀವು ಹೆಂಗಿದ್ರು ಅಂತ, ತುಂಬ ಸೂಪರ್ ಆಗಿದ್ರು ಅವರು, ಹೀರೋ. ಹೀಗೆ ಇದು ಯಾಕೆ ಅಂತ ಹೇಳೋದಕ್ಕೆ ನಾನು ವಾಕ್ಯ ತೋರಿಸ್ತೇನೆ ನಿಮಗೆ. ದೇವರಿಂದ ಉಂಟಾಗುವ ಫಲ ಏನಂದ್ರೆ ಪ್ರೀತಿ. ಈ ಪ್ರೀತಿಗೆ ಸಮನಾದದ್ದು ಯಾವುದೂ ಇಲ್ಲ ರೀ. ನಾವು ಒಬ್ಬರನ್ನೊಬ್ಬರನ್ನ ಪ್ರೀತಿಸುವ ಹಂಗಿನಲ್ಲಿ ಇದ್ದೇವೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ಲೇಬೇಕು. ಅವನು ಏನಾರ ಮಾಡ್ತಾ ಇಲ್ಲಿ ಯೋಚನೆ ಮಾಡ್ಬೇಡ್ರಿ. ಈ 14 ಪಾಪಗಳು ಅವನು ಮುತ್ಕೊಂಡಿರ್ಲಿ, ದಯವಿಟ್ಟು ಅವನ್ನ ಪ್ರೀತಿ ಮಾಡ್ರಿ. ಅವನ ಸಹವಾಸವನ್ನು ಮಾಡಬೇಡ್ರಿ ಅಂದ್ರೆ ಅದು ಬೇರೆ ಅರ್ಥ. ಅವನ ಜೊತೆ ಸಹವಾಸ ಮಾಡಬೇಡಿ ಅಂದ್ರೆ ಸತ್ಯವೇದ ಹೇಳುವಂತ ಮಾತು. ಅದು ಪೌಲನು ಬರೆದಿರುವಂಥದ್ದು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ. ಅವನು ಮಾಡ್ದಾಗ ನೀವು ಮಾಡಕ್ ಹೋಗ್ಬೇಡ್ರಿ ಅಂತ. ಮಾಡೋದು ಬೇಡ, ಅವನ ಪ್ರೀತಿ ಮಾಡ್ರಿ. ಸಿಕ್ಕಿದಾಗ ಚೆನ್ನಾಗಿ ಮಾತಾಡಿಸಿ ಥ್ಯಾಂಕ್ಸ್ ಕೊಡಿ. ಮುಖ ಆ ಕಡೆ ತಿರುಗಿ ಏನೋ ಮಹಾ ಪಾಪ ಮಾಡೋನೆ ಅಂತ ಆ ಕಡೆ ತಿರ್ಸ್ಕೊಳ್ಳೋದು. ಅವ್ನ ಪಾಪವನ್ನು ಅವನಿಗೆ ತಿಳಿಸ್ರಿ. ದೇವರು ಪ್ರೀತಿ ಸ್ವರೂಪನು, ಅವನನ್ನು ಕೇಳ್ಕೊಳಪ್ಪ, ನಿಂಗೆ ಒಳ್ಳೇದಾಗತ್ತೆ, ಏನು ಹೆದರ್ಬೇಡ, ಸುಮ್ಮನಿರೋ, ಭಯ ಪಡಬೇಡ ಅಂತ ದೇವರೇ ಹೇಳಿರುವಾಗ ನಾವ್ ಯಾರು ಎದುರ್ಸಕ್ಕೆ? ನೀನ್ ನರ್ಕಕ್ಕೆ ಹೋಯ್ತಿಯಾ,
ನಿನಗೆ ನ್ಯಾಯ ವಿಚಾರಣೆ ಆಗೋಯ್ತದೆ, ನೀನು ರವರವನೇ ನರಕದಲ್ಲಿದ್ದೀಯಾ, ನಿನ್ನ ಕತೆ ಮುಗೀತು, ಇನ್ನು ದತ್ತ ದರಿದ್ರನೇ, ನಿನ್ನ ವಂಶ ನಿರ್ವಂಶ ಆಗೋಗ್ತದೆ, ಇದೆಲ್ಲ ಏನೇನೋ ಆಗ್ತದೆ ಅಂತ ನಮಗೆ ಹೇಳ್ತಾರೆ ಕೆಲವರು. ಅದೆಲ್ಲ ತಗೊಳ್ಬೇಡ್ರಿ, ಅದನ್ನು ದೇವ್ರ ವಾಕ್ಯದಲ್ಲಿ ಅದಿಲ್ಲ. ಗಲಿಬಿಲಿಗೆ ದೇವರು ಕಾರಣನಲ್ಲ, ಅದೆಲ್ಲದಕ್ಕೂ ಬೇರೆ ಇವ್ರುಗಳೇ ಕಾರಣ. ಈಗ ನೋಡಿ, ಪ್ರೀತಿ, ಸಂತೋಷ, ಸಮಾಧಾನ. ನಾಳೆಯಿಂದ ಎಲ್ಲರೂ ಇವಾಗ ಈ ಗಳಿಗೆಯಿಂದ ನೀವು ಸಂತೋಷ ಸಮಾಧಾನದ ಇರ್ತೀರಾ? ನೀವು ತೀರ್ಮಾನ ತಗೊಳ್ರಿ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ, ಇವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಅಂದ್ರೆ ಈ ಮೇಲೆ ಓದಿದ್ವಲ್ಲ ನಾವು, ದುರಾತ್ಮನ ಪೀಡಿತರಾದಂತ ಮಾಡ್ತೀವಲ್ಲ, ಸಿಟ್ಟು, ಕೋಪ, ಅವೆಲ್ಲ ಆ ಸಹಿತ ಶಿಲುಬೆಗೆ ಹಾಕ್ಸ್ಕೊಂಡವ್ರು ನಾವು. ಅಂದ್ರೆ ಶಿಲುಬೆಗೆ ಹಾಕಿ ಅದನ್ನು ಜಡಿದು ಇಲ್ಲದಂತಾಗಿ ಮಾಡಿದಾನೆ ನಮ್ಮ ಕರ್ತನು. ಹಾಗೆ ನಮಗೆ ಇರಬೇಕಾದದ್ದು ಇವಾಗ ಪ್ರೀತಿ ಇರ್ಬೇಕ್ರಿ. ಸಡನ್ ಆಗಿ ಸಿಟ್ಟು ಮಾಡೋದು ಇಟ್ಸ್ ದ ಇನ್ಫ್ಲೂಯೆನ್ಸ್ ಆಫ್ ಡೆವಿಲ್. ಯಾರಿಗಾದ್ರೂ ನಿಮಗೆ ಕೋಪ ಬಂದ್ರೆ ದಯವಿಟ್ಟು ಆಗ್ಲೇ ತಿಳ್ಕೊಳ್ಳಿ, ಯಾವುದೋ ಒಂದು ದೆವ್ವ ನನ್ನ ಜೊತೆಲಿ ಇದೆ ಅಂತ ತಿಳ್ಕೊಳ್ಳಿ. ದೆವ್ವಗಳನ್ನ ಹುಡ್ಕಕ್ ಹೋಗ್ಬೇಡಿ, ಮಶಾಣಕ್ಕೆ ಅಲ್ಲಿ ಇಲ್ಲಿ ಹೋಗ್ಬೇಡಿ. ನಮ್ಮ ಜೊತೆಯಲ್ಲೇ ಇದ್ದಾವೆ, ನಮ್ಮ ಸುತ್ತಲೂ ಇದ್ದಾವೆ. ನೀವು ಎಲ್ಲೇ ಹೋದ್ರೂ ಅಲ್ಲಿ ಬರ್ತಾ ಇರ್ತಾವ. ಆ ಒಂದು ಅಧಿಕಾರ ಅವಕ್ಕೆ ಕೊಟ್ಟಿದ್ದಾನೆ ಸೈತಾನನು. ಸೊ ನಾವು ಆ ಒಂದು ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಾನು ಇಷ್ಟಕ್ಕೆ ಇದನ್ನು ಮುಗಿಸ್ತೇನೆ. ಕರ್ತನು ಹೆಚ್ಚಾಗಿ ನಿಮ್ಮನ್ನು ಆಶೀರ್ವಾದಿಸಲಿ.